ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत् नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् दुर्वादिध्वान्तरवये वैष्णवेन्देवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओं स्वस्त्यस्तु सताम् ರಾಮಚಂದ್ರದೇವರು ಸೀತಾದೇವಿಯ ಪಾಣಿಗ್ರಹಣವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಎರಡು ಅಂಶಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಒಂದು, ಅನಾದಿ ದಂಪತಿಗಳಾಗಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದರ ಜೊತೆಯಲ್ಲಿ ಜಗತ್ತಿಗೆ ಅವರು ತಂದೆ ತಾಯಿಗಳಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಿನ್ನೆಯ ದಿವಸ ಅನಾದಿ ದಂಪತಿಗಳು ಅನ್ನುವ ಅಭಿಪ್ರಾಯವನ್ನು ಯಾಕೆ ಸ್ಪಷ್ಟಪಡಿಸಿದ್ದಾರೆ ಅನ್ನುವ ಒಂದು ಅಂಶವನ್ನು ನಾವು ಗಮನಿಸಿದ್ದೇವೆ. ಇನ್ನು ಜಗತ್ತಿಗೆ ತಂದೆ ತಾಯಿಗಳು ಅನ್ನುವ ಈ ಅಭಿಪ್ರಾಯದ ಹಿನ್ನೆಲೆ, ಈ ಮಾತಿನ ಹಿನ್ನೆಲೆ ಏನು ಅಂತ ನಾವು ಗಮನಿಸೋದಾದ್ರೆ, ಸಾಮಾನ್ಯವಾಗಿ ಒಂದು ಅಪಹಾಸ್ಯಕ್ಕೆ ಒಂದು ನಾಣ್ಣುಡಿಯನ್ನು ಹೇಳ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ. ಇದು ಕೆಲವೊಂದ್ಸಲ ತುಂಬಾ ಅಪಹಾಸ್ಯಕ್ಕೆ ಹೇಳುವಂಥ ಮಾತು. ಆದರೆ ಇದರಲ್ಲಿ ಅಪಹಾಸ್ಯ ಮಾಡುವಂತಹ ಅಂಶಗಳೇನೂ ಇಲ್ಲ. ನಾವು ಸಾಕಷ್ಟು ಪ್ರಯತ್ನ ಪಟ್ಟು ನಮ್ಮಿಂದ ಆಗಿಲ್ಲ ಅಂದಾಗ ದೇವರ ಬಳಿಗೆ ಹೋಗ್ತೀವಿ. ಆ ಸಂದರ್ಭದಲ್ಲಾದ್ರೂ ದೇವರು ನೆನಪಾಗ್ತಾರೆ. ಹಾಗಾದ್ರೆ ಅದು ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಮಾತ್ರ ಸಾಧ್ಯ. ಹಾಗಾದರೆ ದೇವರ ಮುಂದೆ ನಿಂತು ನಾವು ಪ್ರಾರ್ಥನೆಯನ್ನು ಮಾಡುವಾಗ ಸಾಕಷ್ಟು ಪ್ರಾರ್ಥನೆ ನಾವು ಸಲ್ಲಿಸ್ತೀವಿ. ನನಗಿಂಥ ಕಷ್ಟ ಬಂದಿದೆ, ನನಗೆ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಿದ್ರೆ ನಾನು ಇಂಥ ಸೇವೆಯನ್ನು ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪ ಮಾಡಿದ ನಂತರದಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಯಾಕೆ ಅಂತಂದ್ರೆ, ನರಸಿಂಹದೇವರು ಪ್ರತ್ಯಕ್ಷರಾದಾಗ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಹೇಳ್ತಾರೆ, ನನ್ನ ಮೇಲೆ ಅಪಾರವಾದ ಭಕ್ತಿಯನ್ನ ನೀನು ಮಾಡಿದ್ದೀಯ, ಹಾಗಾಗಿ ನಿನಗೇನು ಬರಬೇಕು ಕೇಳಿಕೋ ಅಂತ ನರಸಿಂಹದೇವರು ಒಂದು ಅವಕಾಶವನ್ನ ಪ್ರಹ್ಲಾದರಾಜರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಹೇಳುವ ಮಾತು ಅದು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಿನ್ನಲ್ಲಿ ವರವನ್ನ ಕೇಳುವಂತಹ ಒಂದು ಮನಸ್ಸಿದೆಯಲ್ಲ, ಇದು ನನಗೆ ಯಾವತ್ತೂ ಕೊಡಬೇಡ. ನನಗೆ ವರ ಕೊಡೋದು ಬೇಡ ನೀವು. ನಾನು ನಿನ್ನಲ್ಲಿ ವರವನ್ನ ಕೇಳ್ತೀನಿ ಅಂತಂದ್ರೆ ಏನಾಗತ್ತೆ? ಅದು ವ್ಯಾಪಾರ ಮಾಡಿದಂತೆ ಆಗತ್ತೆ. ನಾನು ಇಷ್ಟು ಭಕ್ತಿಯನ್ನ ಮಾಡಿದೆ, ಆ ಭಕ್ತಿಯನ್ನ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನೀನು ನನಗೇನೇನೋ ವರಗಳನ್ನು ಕೊಡಬೇಕು. ನಾನು ಕೇಳಿದ್ದನ್ನೆಲ್ಲ ಕೊಡ್ತೀಯ ನನ್ನ ಮೇಲೆ ಪ್ರೀತಿಯಿಂದ. ಹಾಗಾದ್ರೆ ಇದು ಯಾವ ಹಿನ್ನೆಲೆ ಬಂತು ಅಂತಂದ್ರೆ, ನಾನು ಭಕ್ತಿಯನ್ನ ಮಾಡದೆ ನಿನ್ನಿಂದ ಒಂದನ್ನ ತೆಗೆದುಕೊಂಡೆ. ನಾವು ಅಂಗಡಿಗೆ ಹೋಗಿ ನಮ್ಮಲ್ಲಿರುವ ಹಣವನ್ನು ಕೊಟ್ಟು ನಮಗೆ ಬೇಕಾದ ಪದಾರ್ಥಗಳನ್ನು ತರ್ತೀವಿ.
ಈ ರೀತಿಯಾದ ವ್ಯವಹಾರಕ್ಕೂ ಅಂದ್ರೆ ಅಂಗಡಿಯಲ್ಲಿ ನಾವು ನಡೆಸುವಂತಹ ವ್ಯವಹಾರಕ್ಕೂ ದೇವರ ಮುಂದೆ ನಿಂತು ಇಷ್ಟು ಪ್ರಾರ್ಥನೆಯನ್ನು ಮಾಡ್ತೀನಿ, ಸೇವೆಯನ್ನು ಮಾಡ್ತೀನಿ, ನನಗೆ ಇಂಥ ವರವನ್ನು ಕೊಡು ಅಂತ ಕೇಳೋದಕ್ಕೂ ಯಾವ ವ್ಯತ್ಯಾಸವೂ ನನಗೆ ಕಾಣ್ತಾ ಇಲ್ಲ. ಹಾಗಾಗಿ ನನಗೆ ಯಾವ ವರಗಳೂ ಬೇಡ ಅಂತ ನರಸಿಂಹದೇವರ ಮುಂದೆ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆದಮೇಲೂ ನರಸಿಂಹದೇವರು ಒತ್ತಾಯ ಮಾಡಿದ್ದಕ್ಕೆ, ನಿನ್ನಲ್ಲಿ ನಾನು ವರ ಕೇಳೋದಾದರೆ ನಿನ್ನಲ್ಲಿ ನಾನು ವರ ಕೇಳದೇ ಇರುವಂತೆ ನನಗೆ ವರವನ್ನು ಕೊಡು, ಅದೇ ವರ ಕೊಡು ಅಷ್ಟೇ, ನಂಗೆ ಅದನ್ನು ಬಿಟ್ಟು ಇನ್ನೇನು ಬೇಡ ಅಂತ ನರಸಿಂಹದೇವರು ತೋರಿಸಿಕೊಟ್ಟಿದ್ದಾರೆ, ಪ್ರಹ್ಲಾದರಾಜರು ತೋರಿಸಿದ್ದಾರೆ. ಅದೇ ಪ್ರಹ್ಲಾದರಾಜರು ಮಂತ್ರಾಲಯ ಪ್ರಭುಗಳಾಗಿ ಅವತಾರವನ್ನ ಮಾಡಿದಾಗಲೂ ಅದೇ ರೀತಿ ಇದ್ದಾರೆ. ಅವರು ಏನನ್ನೂ ಅಪೇಕ್ಷೆ ಪಟ್ಟಿಲ್ಲ. ಅಷ್ಟು ಕಡು ಬಡತನ ಇದ್ರೆ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಭಿನ್ನೇ ವಸ್ತ್ರೆ ಚಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾ, ಅಂದ್ರೆ ಬಟ್ಟೆ ಎಲ್ಲ ಹರಿದೋಗಿದೆ, ಪಾತ್ರೆ ಎಲ್ಲ ಒಡಕಾಗಿದೆ. ನಮ್ಮೆಲ್ಲರಿಗೂ 15 ದಿವಸಕ್ಕೆ ಒಮ್ಮೆ ಏಕಾದಶಿ ಬಂದ್ರೆ ಅವ್ರಿಗೆ ಯಾವಾಗಲೂ ಒಮ್ಮೆ ಪಾರಣೆ ಆಗ್ತಾ ಇತ್ತು. ಅಷ್ಟು ಬಡತನ. ಆದ್ರೂ ಯಾರ ಮುಂದೆಯೂ ಹೋಗಿ ನನಗೆ ಇಂಥದ್ದನ್ನು ಕೊಡು ಅಂತ ಅವರು ಕೇಳಲಿಲ್ಲ. ಅದರಲ್ಲೂ ವಿಶೇಷವಾಗಿ ದೇವರನ್ನೂ ಅವರು ಪ್ರಾರ್ಥನೆ ಮಾಡಲಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ತನ್ನ ಪ್ರತಿಜ್ಞೆಯನ್ನು ಪರಮಾತ್ಮ ಅವಶ್ಯ ಈಡೇರಿಸಿಕೊಳ್ತಾನೆ. ಇದರಲ್ಲಿ ನಾವು ತುಂಬಾ ವ್ಯಥೆ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಅಷ್ಟು ಅದ್ಭುತವಾದ ವ್ಯಕ್ತಿತ್ವವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಮಾಡ್ತಾ ಇರುವಂತಹ ಕ್ರಮ ಹೇಗೆ ಅಂದ್ರೆ, ಇದು ನಮಗೆ ಗೊತ್ತಿಲ್ಲದೆ ಕೆಲವೊಂದು ಸಲ ನಡೆಯುವಂತಹ ಅನೇಕ ಅನರ್ಥಗಳಿವೆ. ಹಾಗಾಗಿ ದೇವರು ನಮ್ಮನ್ನ ಕ್ಷಮಿಸ್ತಾನೆ. ಈಗ ತಂದೆ ತಾಯಿಗಳ ಬಳಿ ಮಕ್ಕಳು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸ್ತಾರೆ. ನನ್ನ ಮಗು ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ, ಇನ್ನೊಂದು ಅವಕಾಶವನ್ನ ಕೊಡೋಣ ಅಂತೇಳಿ ಅವರೆಲ್ಲ ಕ್ಷಮಿಸ್ತಾರೆ. ಹಾಗೆ ದೇವರ ಮುಂದೆ ನಾವು ನಿಂತು ಇಂಥ ಅಪಚಾರಗಳನ್ನ ಮಾಡುವಾಗ ಇಂಥ ಚಿಕ್ಕ ಪುಟ್ಟ ಅಪಚಾರಗಳನ್ನ ಕೆಲವೊಂದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಕೊಡ್ತಾನೆ. ನಮ್ಮನ್ನು ಒಟ್ಟಾರೆಯಾಗಿ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾದ್ರೆ ನಾವು ದೇವರ ಮುಂದೆ ನಿಂತು ನಾನು ಇಷ್ಟು ಪ್ರದಕ್ಷಿಣೆ ಹಾಕ್ತೀನಿ, ನಾನು ಇಂತಹ ಪೂಜೆಯನ್ನು ಸಲ್ಲಿಸ್ತೇನೆ, ಅಥವಾ ಇಂತಹ ಹೋಮ ಹವನ ದಾನ ಧರ್ಮ ಇದನ್ನೆಲ್ಲ ನಾನು ಮಾಡ್ತೇನೆ, ನನಗೆ ಇಂಥದ್ದು ಬೇಕು ಅಂತ ದೇವರ ಮುಂದೆ ಒಂದು ಪಟ್ಟಿಯನ್ನು ಇಡುವಂಥದ್ದು. ಹಾಗಾದ್ರೆ ಇದು ಯಾವ ಲೆಕ್ಕದಲ್ಲಿ ಬರ್ತಾ ಇದೆ? ಅಂಗಡಿಗೆ ಹೋಗಿ ಇಷ್ಟು ಹಣ ಕೊಟ್ಟು ಅದಕ್ಕೆ ಸರಿಯಾದ ಬೆಲೆ ಬಾಳುವಂತಹ ಪದಾರ್ಥಗಳನ್ನ ತರ್ತೀವಿ. ಹಾಗೇನೆ ದೇವರ ಮುಂದೆ ನಿಂತು ನನಗೆ ಇಂಥದ್ದು ಬೇಕು ಅಂತ ಕೇಳಿ ದೇವರಿಗೆ ಒಂದೇನೋ ಕೊಡ್ತಾ ಇದ್ದೀವಿ, ಒಂದೇನೋ ಸೇವೆಯನ್ನು ಸಲ್ಲಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ವ್ಯಾಪಾರದ ಭಾವನೆ ಇದೆ. ಇದರ ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ವ್ಯಾಪಾರಕ್ಕೆ ಅಂತ ನಾವು ಹೊರಟಾಗ ಅದರಲ್ಲಿ ವ್ಯಾಪಾರವನ್ನ ಮಾಡಿದ ನಂತರದಲ್ಲಿ ನನಗೂ ಮತ್ತು ಆ ವ್ಯಾಪಾರಿಗೂ ಸಂಬಂಧ ಇಲ್ಲ. ನಾನು ಏನು ದುಡ್ಡು ಕೊಡಬೇಕಿತ್ತು ಅದು ಕೊಟ್ಟಿದ್ದೀನಿ, ಅವನೇನು ನನಗೆ ಅದಕ್ಕೆ ಸರಿಯಾದ ಬೆಲೆಯದು ಏನು ಪದಾರ್ಥವನ್ನು ಕೊಡಬೇಕು ಅದು ಕೊಟ್ಟಿದ್ದಾನೆ. ಇದಾದ ನಂತರದಲ್ಲಿ ಆ ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ ನನ್ನ ಮನಸ್ಸಿಗೆ ನೋವಾಗೋದಿಲ್ಲ. ನನಗೇನಾದರೂ ಕಷ್ಟ ಸುಖ ಅಂತ ಬಂದಾಗ ಅದರ ಪ್ರಭಾವ ಆ ವ್ಯಕ್ತಿಯ ಮೇಲೆ ಬೀರೋದಿಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಇದನ್ನೇ ಮಾಡ್ತಾ ಇದ್ದೇವೆ. ಹೇಗೆ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ, ಎಲ್ಲ ದೇವರಿಗೆ ಪೂಜೆ ಮುಂತಾದವುಗಳನ್ನೆಲ್ಲ ಸಲ್ಲಿಸ್ತೀವಿ. ದೇವರು ನಮಗೇನೋ ಒಂದು ಫಲವನ್ನು ಕೊಡುತ್ತಾನೆ. ಆ ಫಲ ಕೊಟ್ಟ ಮೇಲೆ ಆಯ್ತು, ನನಗೂ ದೇವರಿಗೂ ಸಂಬಂಧ ಇಲ್ಲ, ಈ ಭಾವನೆ ನಮ್ಮಲ್ಲಿ ನಿಂತಿದೆ. ಹಾಗಾದ್ರೆ ವ್ಯಾಪಾರದ ದೃಷ್ಟಿಕೋನ ನಮ್ಮಲ್ಲಿದೆ ಅನ್ನೋದನ್ನ ಎಚ್ಚರಿಸಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರು ಈ ಸಂಗ್ರಹ ರಾಮಾಯಣದಲ್ಲಿ ನಮಗೆ ಉಲ್ಲೇಖ ಮಾಡಿದ್ದೇನು ಅಂದ್ರೆ, 2ನೇ ಅಂಶ, ದೇವರು ಜಗತ್ತಿನ ತಂದೆ ತಾಯಿ. ಆ ಲಕ್ಷ್ಮೀನಾರಾಯಣರು ಯಾರು ಅಂದ್ರೆ ಬೇರೆ ಅಲ್ಲ, ಇಡೀ ಸಮಗ್ರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರತಕ್ಕಂಥ ತಂದೆ ಮತ್ತೆ ತಾಯಿ. ಅವರೇ ರಾಮ ಸೀತೆಯರಾಗಿ ಬಂದಿದ್ದಾರೆ. ಅವರ ಸೇವೆಯನ್ನು ನಾವು ಮಾಡಬೇಕು ಅನ್ನೋದು, ಇದನ್ನು ನಾವು ಪ್ರತಿಯೊಬ್ಬರೂ ಅನುಸಂಧಾನ ಮಾಡಬೇಕು. ಇದೇ ಕಾರಣದಿಂದಲೇನೆ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಹೇಳುವಾಗ ಜನನಿಯನು ಕಾಣದಿಹ ಬಾಲಕ ಅಂತ ಆ ಪದ್ಯವನ್ನು ಹೇಳ್ತಾರೆ. ಅವರೇನು ನನಗೆ ಪಾಂಡಿತ್ಯ ಇದೆ, ಒಳ್ಳೆ ಕವನಗಳನ್ನು ಮಾಡುತ್ತೀನಿ, ಜನರು ನನ್ನನ್ನು ಮೆಚ್ಚಿಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ದೇವರನ್ನ ತಾಯಿಗೆ ಹೋಲಿಕೆ ಮಾಡಿದ್ದಲ್ಲ. ಅವನು ನಿಜವಾದ ತಂದೆ ತಾಯಿ ಆದ್ದರಿಂದಲೇನೆ
ಆ ಒಂದು ವ್ಯವಸ್ಥೆಯನ್ನ ತಿಳಿಸಬೇಕು, ಆ ಒಂದು ಪ್ರಕ್ರಿಯೆಯನ್ನ ತಿಳಿಸಬೇಕು, ಈ ಭಾವನೆ ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಒಂದು ಉದಾತ್ತ ಭಾವನೆಯಿಂದ, ನಮ್ಮ ಮೇಲೆ ಕರುಣೆಯಿಂದ ದಾಸರ ಆ ಮಾತನ್ನ ಆಡ್ತಾರೆ. ನಾವು ಇನ್ನೊಂದು ಕಡೆಯಲ್ಲೂ ಈ ಒಂದು ಕ್ರಮವನ್ನ ಕಾಣ್ತೀವಿ. ಈ ಹುಣ್ಣಿಮೆಯ ದಿವಸ ನಾವು ಸತ್ಯನಾರಾಯಣ ದೇವರ ಪೂಜೆ ಮಾಡ್ತೀವಿ. ಮಾಡಿದಾಗ ಕಥೆಯನ್ನ ಕೇಳ್ತೀವಿ. ಕಥೆಯೆಲ್ಲ ಕೇಳುವಾಗ ಕಥೆಯಲ್ಲಿ ಬರುವ ಘಟನೆಗಳು ಯಾವುದು ಅಂದ್ರೆ, ಇಬ್ಬರ ಕಥೆಯನ್ನ ಪ್ರಧಾನವಾಗಿ ಹೇಳೋದು. ಒಬ್ಬನು ಕಟ್ಟಿಗೆ ಮಾರುವವನು, ಇನ್ನೊಬ್ಬ ವ್ಯಾಪಾರಿ, ವೈಶ್ಯ. ಎಷ್ಟೋ ಜನರ ಕಥೆಗಳು ಇದ್ದಾಗಲೂ ಈ ವ್ಯಾಪಾರಿಯ ಕಥೆಯನ್ನೇ ಹೇಳಲಿಕ್ಕೆ ಕಾರಣ ಏನು ಆ ಪೂಜೆಯ ಕಥೆಯಲ್ಲಿ ಅಂದ್ರೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಸಂಕಲ್ಪವನ್ನು ಮಾಡ್ತಾರೆ. ಮೊದಲು ಕಟ್ಟಿಗೆ ಮಾರುವವನು, ನನಗೆ ನನ್ನ ಕಷ್ಟ ಪರಿಹಾರ ಆದರೆ ನಾನು ಈ ವ್ರತವನ್ನು ಮಾಡುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡದ. ಇನ್ನೊಬ್ಬ ವ್ಯಾಪಾರಿ ವೈಶ್ಯ ತಾನೂ ಸಂಕಲ್ಪವನ್ನು ಮಾಡ್ತಾನೆ, ನನಗೆ ಸಂತಾನ ಆದರೆ ನಾನು ಈ ವ್ರತವನ್ನು ಆಚರಣೆ ಮಾಡುತ್ತೀನಿ ಅಂತ ಸಂಕಲ್ಪ ಮಾಡಿದ್ದಾನೆ. ಇಬ್ಬರೂ ಸಂಕಲ್ಪ ಮಾಡಿದ್ದಾರೆ. ಮೊದಲನೆಯ ವ್ಯಕ್ತಿ ಅಂದ್ರೆ ಕಟ್ಟಿಗೆ ಮಾರುವ ವ್ಯಕ್ತಿ ಸಂಕಲ್ಪ ಮಾಡದ ಫಲವನ್ನು ಪಡೆದಿದ್ದಾನೆ. ಆ ಕ್ಷಣದಲ್ಲಿ ಸ್ವಲ್ಪ ತುಂಬಾ ವಿಳಂಬ ಮಾಡಲಿಲ್ಲ, ಬೇಗನೆ ಆ ವ್ರತವನ್ನು ಆಚರಣೆ ಮಾಡದ. ಇನ್ನೊಬ್ಬ ವ್ಯಕ್ತಿ ಆಚರಣೆ ಮಾಡಬೇಕು ಅಂತ ಹೇಳಿ ಅದನ್ನು ಮುಂದೂಡಿ ಕೊನೆಗೆ ಅನೇಕ ಅನರ್ಥಗಳನ್ನು ತಾನು ತಂದುಕೊಂಡಿದ್ದಾನೆ, ಅನೇಕ ಕಷ್ಟಗಳನ್ನು ತಾನು ಅನುಭವಿಸ್ತಾನೆ. ಹಾಗಾದ್ರೆ ಈ ವ್ಯಾಪಾರಿಯ ಮನೋಭಾವನೆ ನಮ್ಮಲ್ಲಿದೆ. ಈ ವ್ಯಾಪಾರಿಯ ಮನೋಭಾವನೆ ನಮ್ಮಿಂದ ಹೋಗಬೇಕು ಅನ್ನೋದಕ್ಕೆ ಪ್ರತಿ ಹುಣ್ಣಿಮೆಯಲ್ಲಿ ಅಥವಾ ಪ್ರತಿ ಬಾರಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದಾಗ ದೇವರು ನಮ್ಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ದೇವರ ಕರುಣೆ ಎಷ್ಟು ಅಂತಂದ್ರೆ, ನಮ್ಮ ಕೊನೆ ಇರುವ ತನಕ ಅವಕಾಶ ಕೊಡುತ್ತಾನೇ ಇರ್ತಾನೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರು ನನಗೇನು ಹೇಳಲಿಲ್ಲ, ದೇವರು ನನಗೇನು ಉಪಕಾರ ಮಾಡಲಿಲ್ಲ, ನನ್ನನ್ನು ಉದ್ಧಾರ ಮಾಡಲಿಲ್ಲ ಅಂತ ದೇವರ ಮುಂದೆ ನಿಂತು ನಾವು ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಷ್ಟೆಲ್ಲ ಸೂಚನೆಗಳನ್ನು ಕೊಟ್ಟರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿ ನಾವು ಕಳೆದುಕೊಂಡಿದ್ದೇವೆ ಅಂದ್ರೆ ಇದು ಯಾರ ತಪ್ಪು? ಪ್ರತಿಯೊಂದು ಬಾರಿ ಎಚ್ಚರಿಸ್ತಾನೆ. ಇಷ್ಟಲ್ಲದೇನೆ ಅನೇಕ ಕಷ್ಟಗಳನ್ನು ನಮಗೆ ಕೊಡ್ತಾನೆ. ಸಂಕಲ್ಪ ಮಾಡಿ ಅದರಂತೆ ನಡೆದುಕೊಳ್ಳದೇ ಇದ್ದಾಗ ಹೇಗೆ ಆ ವ್ಯಾಪಾರಿ ಅನೇಕ ಕಷ್ಟಗಳನ್ನು ತಾನು ಅನುಭವಿಸಿದ, ಅದೇ ರೀತಿಯಲ್ಲಿ ನಮಗೂ ಅನೇಕ ಕಷ್ಟಗಳನ್ನು ಕೊಡ್ತಾನೆ ಪರಮಾತ್ಮ. ಅಲ್ಲ, ದೇವರನ್ನ ಜಗತ್ತಿನ ತಾಯಿ ಅಂತ ಕರೀತೀವಿ. ಎಲ್ಲರಿಗೂ ತಾಯಿ ಯಾರು ಅಂದ್ರೆ ಪರಮಾತ್ಮ, ಯೋನಸ್ಪಿತ ಜನಿತ. ಹೀಗಿದ್ದಾಗ ತಾಯಿಯಾದ ವ್ಯಕ್ತಿ ಮಕ್ಕಳಿಗೆ ಏನಾದರೂ ಶಿಕ್ಷೆಯನ್ನು ಕೊಡ್ತಾಳ? ಮಕ್ಕಳಿಗೆ ಏನಾದರೂ ತೊಂದರೆಯನ್ನು ಮಾಡುತ್ತಾಳ? ಇದನ್ನು ವಿಚಾರ ಮಾಡಿದಾಗ ಕೆಲವೊಂದು ಸಲ ಅನ್ಸುತ್ತೆ, ಈಗ ತಾಯಿ ಮಕ್ಕಳು ಏನಾದರೂ ತಪ್ಪು ಮಾಡುವಾಗ ಒಂದಷ್ಟು ಬುದ್ಧಿ ಹೇಳ್ತಾಳೆ. ಹೀಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಇಲ್ಲೇ ಕೂತಿರ್ಬೇಕು, ನಾನು ಬರೋ ತನಕ ಯಾರ ಹತ್ರ ಹೋಗಬಾರ್ದು, ಯಾರ್ಯಾರೋ ಕರೆದ್ರೆ ಅವ್ರ ಜೊತೆ ಹೋಗೋದು, ಅಥವಾ ಯಾರ್ಯಾರೋ ಏನಾದರೂ ಕೊಟ್ರೆ ಅದನ್ನ ತಿನ್ನೋದು ಅಥವಾ ಅದನ್ನು ತಗೊಳ್ಳೋದು, ಈ ಥರದ್ದು ಮಾಡಬಾರದು ಅಂತ. ಇದು 1 ಸಲ 2 ಸಲ ಹೇಳ್ತಾಳೆ. ಇನ್ನು ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ ರೇಗಿ ಹೇಳ್ತಾಳೆ, ಗದರಿಸ್ತಾಳೆ. ಇನ್ನೂ ಅದು ಹಾಗೆ ಮುಂದುವರಿಯಿತು ಅಂತಂದಾಗ ಸ್ವಲ್ಪ ಪೆಟ್ಟು ಕೊಡ್ತಾಳೆ. ಆದ್ರೆ ಇಲ್ಲಿ ತಾಯಿಯ ಉದ್ದೇಶ ಏನು? ತಾಯಿಯನ್ನ ಜನರು ಹೇಗೆ ಗಮನಿಸ್ತಾರೆ ಅನ್ನೋದು ನಾವು ಗಮನಿಸ್ಬೇಕು. ಚಿಕ್ಕ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ, ನನಗೆ ಅದು ಬೇಕು, ಇದು ಬೇಕು, ನನಗಿದು ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಕೆಲವೊಂದು ಸಲ ಅವರು ಕೇಳಿದ್ದನ್ನ ಕೊಡೋದಿಲ್ಲ. ಆದ್ರೆ ತಾಯಿಯನ್ನ ಯಾರೂ ಕೂಡ ನಿನಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ಕರುಣೆ ಇಲ್ಲ ಅಂತ ಯಾರು ಬೈಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಮಕ್ಕಳಿಗೆ ಯಾವುದು ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಅನ್ನೋದು ತಾಯಿಗಿಂತ ಹೆಚ್ಚು ಯಾರಿಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ. ತಾಯಿಯ ಮಗುವಿನ ದೇಹ ಸ್ಥಿತಿ ಏನು, ಆರೋಗ್ಯದ ಸ್ಥಿತಿ ಏನು ಅನ್ನೋದು ತಾಯಿಗೆ ಗೊತ್ತಿರುವಷ್ಟು ಮತ್ತೊಬ್ಬರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶೀತ ಇದ್ದಾಗ ಶೀತ ಆಗುವಂತಹ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದಿಲ್ಲ. ಅವ್ರು ಎಷ್ಟೇ ಹಠ ಮಾಡಿದ್ರು ಕೊಡೋದಿಲ್ಲ, ಅವ್ರು ಅಳ್ತಾರೆ. ಮೇಲ್ನೋಟಕ್ಕೆ ನೋಡಿದಾಗ ಏನ್ ಅನ್ಸುತ್ತೆ, ಮಗು ಅಷ್ಟು ಹಠ ಮಾಡ್ತಾ ಇದ್ರು, ಅದು ಅಳ್ತಾ ಇದ್ರು, ಅದು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಾಯಿ ತನ್ನ ಹಠವನ್ನೇ ತಾನು ಸಾಧಿಸ್ತಾ ಇದ್ದಾಳೆ ಅಂತ ಯಾರು ಅಂದುಕೊಳ್ಳೋದಿಲ್ಲ. ಮತ್ತೆ ಆ ತಾಯಿಯನ್ನ ಮೆಚ್ಕೊಳ್ತಾರೆ, ಹೊಗಳ್ತಾರೆ. ಎಷ್ಟು ಪ್ರೀತಿ ಇದೆ ಮಗು ಮೇಲೆ, ಮಗುವಿಗೆ ಅದರಿಂದ ತೊಂದರೆ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಅದರ ಬಗ್ಗೆ ತುಂಬಾ ಕಾಳಜಿ ಮಾಡ್ತಾ ಇದ್ದಾಳೆ ತಾಯಿ.
ಕೆಲವೊಂದ್ಸಲ ಪೆಟ್ಟುಗಳನ್ನು ಕೊಟ್ಟಾಗಲೂ ತಾಯಿಯನ್ನು ಯಾರು ಬೈಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಹೇಳಿದ ಮಾತನ್ನ ಕೇಳದೆ ಇದ್ದಾಗ ತಾಯಿ ಪೆಟ್ಟು ಕೊಡ್ತಾಳೆ. ಯಾಕೆ ಅಂದ್ರೆ ದೇಹಕ್ಕೇನೋ ತೊಂದರೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಅವನಿಗೆ ಒಂದು ಎಚ್ಚರ ಬರಬೇಕು ಮಗುವಿಗೆ. ಓಹೋ, ನಾನು ಈ ದಾರಿಯಲ್ಲಿ ನಡೆದರೆ ನನಗೆ ಒದೆ ಬೀಳತ್ತೆ, ನನ್ನನ್ನ ಹೊಡಿತಾರೆ, ನನಗೆ ಶಿಕ್ಷೆ ಆಗತ್ತೆ. ಆ ಭಯ ಇದೆಯಲ್ಲ, ಆ ಭಯ ಏನ್ ಮಾಡತ್ತೆ, ಅವನು ತಪ್ಪು ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡದೇ ಇರುವಂತೆ ತಡೆಯುತ್ತೆ. ಹಾಗಾದ್ರೆ ಅವನು ತಪ್ಪು ಮಾಡಬಾರದು ಮತ್ತೊಮ್ಮೆ ಅನ್ನೋ ಕಾರಣಕ್ಕೋಸ್ಕರ ತಾಯಂದಿರು ಕೆಲವೊಮ್ಮೆ ಹೊಡೆದಂತೆ ಮಾಡುತ್ತಾರೆ. ಆದ್ರೆ ಜೋರಾಗಿ ಹೊಡೆಯೋದಿಲ್ಲ, ದೇಹಕ್ಕೆ ಹಾನಿ ಆಗುವಂತೆ ತಾವು ಮಾಡೋದಿಲ್ಲ. ಅವರಿಗೆ ಆ ಎಚ್ಚರ ಬರಬೇಕು. ಹಾಗಾದ್ರೆ ನಾನು ಇದನ್ನ ಬಿಡದೇ ಇದ್ರೆ, ಈ ಕೆಲಸ ಬಿಡದೇ ಇದ್ರೆ ನನಗೆ ಇದರಿಂದ ಶಿಕ್ಷೆ ಆಗತ್ತೆ ಅನ್ನೋ ಒಂದು ಹೆದರಿಕೆ ಇದೆಯಲ್ವಾ, ಈ ಹೆದರಿಕೆಯಿಂದಲೇನೆ ಅವರು ಒಳ್ಳೆ ದಾರಿಗೆ ಬರ್ತಾರೆ. ಹಾಗಾಗಿ ಈ ರೀತಿಯಾದ ಕೆಲವೊಂದು ಘಟನೆಗಳು ತಾಯಿಯ ಬಗ್ಗೆ ಇರುವಂತಹದ್ದು. ಅದು ಯಾರೂ ಜಗತ್ತಿನಲ್ಲಿ ಅದನ್ನ ತಪ್ಪು ಅಂತ ಹೇಗೆ ಅಂದುಕೊಳ್ಳೋದಿಲ್ವೋ, ಅದೇ ರೀತಿಯಾಗಿ ದೇವರು ನಮಗೆ ಕಷ್ಟಗಳನ್ನು ಕೊಟ್ಟಾಗ ನಾವು ಈ ರೀತಿ ಅನುಸಂಧಾನ ಮಾಡಬೇಕು. ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ, ಎಷ್ಟು ಅವಕಾಶಗಳನ್ನು ಕೊಟ್ಟರು ಅದನ್ನು ಬಳಸ್ಕೊಳ್ತಾ ಇಲ್ಲ. ಹಾಗಾಗಿ ನನ್ನನ್ನು ಸರಿ ದಾರಿಗೆ ತರಲಿಕ್ಕೆ, ನಾನು ದೇವರಲ್ಲಿ ಇನ್ನೂ ಹೆಚ್ಚು ಪ್ರೀತಿಯನ್ನ ಮಾಡಲಿಕ್ಕೆ ನನಗೆ ಈ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ. ಈ ಕಷ್ಟಗಳನ್ನ ನೀನೇ ಪಾರು ಮಾಡು ಅಂತೇಳಿ ಮತ್ತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ದೇವರು ಅದನ್ನು ಪರಿಹಾರ ಮಾಡ್ತಾನೆ. ಈಗ ತಾಯಿ ಮಗುವಿಗೆ ಹೊಡೆಯುತ್ತಾಳೆ, ಆದರೆ ತಾಯಿಯನ್ನ ತಬ್ಬಿಕೊಂಡು ಮತ್ತೆ ಅದು ಅಳತಿದ್ದಾಗ ತಾಯಿನೇ ಸಮಾಧಾನ ಮಾಡ್ತಾಳೆ. ಅದು ಹೇಗೋ ಅದೇ ರೀತಿಯಲ್ಲಿ ಪರಮಾತ್ಮನು ಕೂಡ ನಮಗೆ ನಮ್ಮನ್ನ ಸರಿ ದಾರಿಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಶಿಕ್ಷೆಗಳನ್ನು ನಮಗೆ ಕೊಡ್ತಾನೆ. ಕೆಲವೊಂದು ನಾವು ಕೇಳಿದ್ದನ್ನು ಕೊಡೋದಿಲ್ಲ, ನಾವು ಕೇಳದೇ ಇದ್ರೂ ಕೆಲವೊಂದು ಸಿಗತ್ತೆ. ಇದೆಲ್ಲ ಯಾಕೆ ಮಾಡ್ತಾನೆ ಅಂದ್ರೆ ನಮ್ಮೆಲ್ಲರ ತಾಯಿ ನಮಗೆ ಯಾವುದು ಒಳಿತು, ಯಾವುದು ಕೆಟ್ಟದ್ದು, ಯಾವಾಗ ಇವನಿಗೆ ಈ ಪದಾರ್ಥವನ್ನು ಕೊಡಬೇಕು, ಯಾವಾಗ ಕೊಡಬಾರದು, ಇದೆಲ್ಲವನ್ನು ಚೆನ್ನಾಗಿ ತಿಳಿದಿರುವಂತಹ ಏಕೈಕ ವ್ಯಕ್ತಿ ಎಂದರೆ ಅದು ಕೇವಲ ಪರಮಾತ್ಮ ಮಾತ್ರ. ಹಾಗಾದ್ರೆ ಈ ಭಾವನೆ ನಮ್ಮಲ್ಲಿ ಮೂಡಿತು ಅಂತಾದಾಗ, ಅಂದರೆ ಪರಮಾತ್ಮ ನಮ್ಮೆಲ್ಲರ ತಾಯಿ ಅನ್ನುವ ಭಾವನೆ ನಮಗೆ ಮೂಡಿತು ಅಂತಾದರೆ ಈ ವ್ಯಾಪಾರದ ಭಾವನೆ ಏನಿದೆಯಲ್ಲ ಅದು ತಾನಾಗಿ ಹೊರಟು ಹೋಗುತ್ತೆ. ಇವತ್ತು ತಾಯಿಯ ಬಳಿಗೆ ಹೋಗಿ ಯಾರು ಕೂಡ ಈ ರೀತಿ ಮಾತಾಡೋದಿಲ್ಲ. ನಾನು ಇಷ್ಟು ತಿಂಗಳಿಗೆ ನಿನಗೆ ಇಷ್ಟು ಹಣ ಅಂತ ತಂದು ಕೊಡ್ತೀನಿ, ನನಗೆ ಏನೇನು ಬೇಕೋ ಅದನ್ನೆಲ್ಲ ನೀನು ಮಾಡು ಅಂತ ಕೇಳುವ ಅವಶ್ಯಕತೆನೇ ಇಲ್ಲ. ನಾವು ಬೆಳೆದು ದೊಡ್ಡವರಾಗಿ ದುಡಿಯುವಂತಹ ಸಂದರ್ಭದಲ್ಲಿ ಕೇಳೋದಾದ್ರೆ, ಆದರೆ ತಾಯಿ ನಮಗೆ ಎಷ್ಟೆಲ್ಲ ಒಳಿತು ಮಾಡಿದ್ದಾಳೆ ಅನ್ನೋದು ಅದು ಚಿಕ್ಕ ಒಳಿತು. ನಾವು ಹಸಿಗೂಸಾದಾಗ್ಲಿಂದ ಅಷ್ಟಲ್ಲ, ಗರ್ಭದಲ್ಲಿದ್ದಾಗ್ಲಿಂದಲೇನೆ ತಾನು ಅಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಳೆ. ಮಗುವಿಗೆ ಎಲ್ಲಿ ತೊಂದರೆ ಆಗತ್ತೆ ಅಂತ ಯೋಚನೆಯನ್ನ ಮಾಡಿ ತನಗೆ ಇಷ್ಟವಾಗಿದ್ರೂ ಕೂಡ ಎಷ್ಟೋ ಆಹಾರಗಳನ್ನು ತಾವು ಸ್ವೀಕಾರ ಮಾಡಲ್ಲ. ಮಗು ಹುಟ್ಟಿದ ಮೇಲೇನು ಖಾರ ತಿನ್ನುವುದು ಅಥವಾ ತುಂಬಾ ತೊಂದರೆ ಆಗುವಂಥ, ಮಗುವಿಗೆ ಅದರಿಂದ ಕೆಟ್ಟ ಪರಿಣಾಮ ಬೀರುವಂತ ಆಹಾರವನ್ನ ತಾಯಿ ಸ್ವೀಕಾರ ಮಾಡೋದಿಲ್ಲ. ಹಾಗಾದ್ರೆ ಇಷ್ಟು ಕಾಳಜಿಯನ್ನ ತಾಯಿ ಮಾಡ್ತಾಳೆ. ಅದರಿಂದ ಏನೇ ಉಪಕಾರ ನಾವು ಪಡೆದಿದ್ರೂ ಕೂಡ ನಮ್ಮಿಂದ ಪ್ರತ್ಯುಪಕಾರವನ್ನ ಒಂದು ದಿವಸವೂ ಕೂಡ, ಒಂದು ಕ್ಷಣದಲ್ಲಿಯೂ ಕೂಡ ಕನಸಲ್ಲೂ ಇಲ್ಲ, ಮನಸ್ಸಲ್ಲೂ ಇಲ್ಲ ತಾಯಿ ಯೋಚನೆ ಮಾಡೋದಿಲ್ಲ. ಅಷ್ಟು ಕರುಣೆಯನ್ನ ತಾಯಿ ಮಾಡ್ತಾಳೆ. ಹಾಗಾಗಿ ತಾಯಿಗಿಂತ ದೇವರಿಲ್ಲ ಅನ್ನೋ ಮಾತು ಯಾಕೆ ಬಂದಿದೆ ಅಂದ್ರೆ ಈ ಕಾರಣಕ್ಕಾಗಿ. ನಿರ್ವ್ಯಾಜವಾಗಿ ಯಾವ ಅಪೇಕ್ಷೆ ಇಲ್ಲದೆ ಕೇವಲ ನಮ್ಮ ಏಳಿಗೆಗೋಸ್ಕರ ದುಡಿಯುವಂತಹ ಚೇತನ ಅಂದ್ರೆ ಅದು ತಾಯಿ ಮಾತ್ರ. ಹಾಗಾಗಿ ಅಂತಹ ತಾಯಿಯ ಜೊತೆ ನಾವು ಹೇಗೆ ನಡೆದುಕೊಳ್ತೇವೋ ಅದರಂತೆ ದೇವರ ಜೊತೆ ನಾವು ನಡೆದುಕೊಂಡಿದ್ದೆ ಅಂತಾದರೆ ನಾವು ಕರೆಯೋದು ಬೇಡ, ದೇವರೇ ತಾನಾಗಿ ನಮ್ಮ ಬಳಿಗೆ ಬರ್ತಾನೆ. ಇದೆಲ್ಲ ನಾವು ಗಮನಿಸಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ದೇವರ ಮುಂದೆ ನಿಂತು ನಾನು ಇಷ್ಟು ಪ್ರಾರ್ಥನೆಯನ್ನು ಮಾಡದೆ, ನಾನು ಇಷ್ಟು ಸೇವೆಯನ್ನು ಮಾಡದೆ ಅಂತ ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ, ಅದು ಆ ಫಲ ಸಿಕ್ಕ ಕೂಡಲೇ ನನ್ನ ಕೆಲಸ ಮುಗೀತು, ದೇವರು ನಾನು ಭಕ್ತಿ ಮಾಡದೆ, ಸ್ತೋತ್ರ ಮಾಡದೆ, ಪಾರಾಯಣ ಮಾಡದೆ, ಸೇವೆ ಮಾಡದೆ, ಅದಕ್ಕೆ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಇಷ್ಟಕ್ಕೆ ನಾವು ಸುಮ್ಮನಾಗದೆ, ಹೇಗೆ ತಾಯಿಯಲ್ಲಿ ಪ್ರೀತಿಯನ್ನು ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು. ಯಾಕೆ ಅಂದ್ರೆ ಈ ಜನ್ಮದಲ್ಲಿ ತಾಯಿ ಇಷ್ಟು ಮಾಡಿದ್ದಾಳೆ, ಹಿಂದಿನ ಜನ್ಮದಲ್ಲಿ ಅದೇ ತಾಯಿ ನನಗೆ ತಾಯಿ ಆಗಿರಬೇಕು ಅಂತ ಇಲ್ಲ.
ನನಗೆ ಶತ್ರುನೂ ಆಗಿರ್ತಾಳೆ, ಅಥವಾ ನನಗೆ ತೊಂದರೆಯನ್ನು ಮಾಡಿರುವಂತಹ ವ್ಯಕ್ತಿಯೂ ಆಗಿರಬಹುದು, ಅಥವಾ ನಾನು ಅವರಿಗೆ ತೊಂದರೆಯನ್ನು ಮಾಡಿರಬಹುದು. ಆದರೆ ಎಷ್ಟೇ ಜನ್ಮಗಳ ಕಳೆದರೂ ಬದಲಾವಣೆ ಆಗದೇ ಇರುವಂತಹ ತಾಯಿ ಅಂತಂದ್ರೆ ಅದು ಕೇವಲ ಪರಮಾತ್ಮ ಮಾತ್ರ. ಈ ಭಾವನೆ ನಮಗೆ ಬರಬೇಕು. ಇವತ್ತು ನಾವು ತಾಯಿಯಲ್ಲಿ ಬೆಲೆ ಕಟ್ಟೋದಾಗ್ಲಿ ಅಥವಾ ವ್ಯಾಪಾರ ಮಾಡೋದಾಗ್ಲಿ ಇವತ್ತು ಯಾರು ಮಾಡೋದಿಲ್ಲ, ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ನಮಗೆ ತಾಯಿ ಅಂದ್ರೆ ಆ ತಾಯಿಯಲ್ಲಿ ಮಾಡುವಂತಹ ಪ್ರೀತಿಯನ್ನ ನಾವು ಹಾಗೆ ಅದನ್ನ ಸ್ವಲ್ಪ ಆ ಕಡೆ ಸರಿಸಿದ್ರೆ, ಅಂದ್ರೆ ತಾಯಿಯನ್ನು ಹೇಗೆ ಪ್ರೀತಿ ಮಾಡಿದ್ವು ಆ ಪ್ರೀತಿಯನ್ನ ಅದೇ ತರ ಪ್ರೀತಿಯನ್ನ ಇಲ್ಲೂ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ರೆ ನಮಗೆ ಒಂದು ಉದಾಹರಣೆ, ಜ್ವಲಂತ ಉದಾಹರಣೆ, ದೇವರು ನಮಗೆ ಹೇಳಿಲ್ಲ ಅನ್ನೋ ಕಾರಣ ಇಲ್ಲ, ಕೊರಗಿಲ್ಲ. ತಾಯಿಯನ್ನ ನೀನು ಎಷ್ಟು ಪ್ರೀತಿ ಮಾಡುತ್ತೀಯೋ ನಿನಗೆ ಅದರಿಂದ ಎಷ್ಟು ಫಲ ಸಿಗ್ತಾ ಇದೆ, ಅದಕ್ಕಿಂತಲೂ ಹೆಚ್ಚಿನ ಫಲ ದೇವರನ್ನ ನೀನು ಆ ರೀತಿ ಕಂಡಾಗ ಸಿಗತ್ತೆ ಅನ್ನೋದನ್ನ ನಮಗೆ ಅನುಭವಕ್ಕೆ ತರಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇನೆ ಒಂದು ತಾಯಿಯ ವ್ಯವಸ್ಥೆಯನ್ನ, ತಾಯಿಯ ಪ್ರೀತಿಯ ವ್ಯವಸ್ಥೆಯನ್ನು ನಮಗೆ ದೇವರು ಮಾಡಿಕೊಟ್ಟಿದ್ದಾನೆ. ಇದು ಒಂದು ಜನ್ಮದಲ್ಲಿ ನಿನಗಾಗ್ತಾ ಇದೆಯಲ್ವಾ, ಇದು ಕೇವಲ ಒಂದು ಜನ್ಮದಲ್ಲಿ ಮಾತ್ರ ಸಿಗುವಂಥದ್ದಲ್ಲ, ಪ್ರತಿ ಜನ್ಮದಲ್ಲೂ ನಾನು ನಿಮಗೆ ಈ ಪ್ರೀತಿಯನ್ನು ತೋರಿಸ್ತಾ ಇದ್ದೇನೆ ಅನ್ನೋದನ್ನ ನಮಗೆ ಪರಿಚಯ ಮಾಡಿಸ್ಲಿಕ್ಕೇನೆ ತಾಯಿಯ ಒಂದು ಪಾತ್ರವನ್ನ ಇಟ್ಟು ಆ ತಾಯಿಯ ಮೂಲಕ ನಮ್ಮ ರಕ್ಷಣೆಯನ್ನು ಪರಮಾತ್ಮ ತಾನು ಮಾಡುತ್ತಾನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ನಿಮ್ಮ ಕರ್ತವ್ಯ ಏನು ಅಂತಂದ್ರೆ ನಿಮ್ಮ ತಂದೆ ತಾಯಿ ಗಂಡ ಮಕ್ಕಳು ಅಂತ ಯಾರಿದ್ದಾರಲ್ಲ ಅವರ ಸೇವೆಯನ್ನ ಮಾಡೋದೇ ನಿಮ್ಮ ಮೊದಲ ಕರ್ತವ್ಯ. ಹಾಗಾಗಿ ನನ್ನನ್ನು ಹುಡುಕಿಕೊಂಡು ಬರಬೇಡ್ರಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಪಾಲನೆ ಮಾಡಿ ನಿಮ್ಮ ಮನೆಗೆ ತೆರಳಿ ಅಂತ ಕೃಷ್ಣ ಹೇಳಿದಾಗ ಗೋಪಿಕಾ ಸ್ತ್ರೀಯರು ಹೇಳುವಂತಹ ಮಾತು ಅದ್ಭುತವಾಗಿದೆ. ನೀನು ತಂದೆ ತಾಯಿಗಳ ಸೇವೆಯನ್ನು ಮಾಡು ಅಂತ ಹೇಳ್ತಾ ಇದ್ದೆ, ಏನು ಕಾರಣ? ತಂದೆ ತಾಯಿಗಳ ಸೇವೆ ಯಾಕೆ ಮಾಡಬೇಕು? ಗಂಡ ಹೆಂಡತಿ ಮಕ್ಕಳು ಇವರ ಪೋಷಣೆಯನ್ನ ಮಾಡಬೇಕು ಅಂತ ನೀನು ಹೇಳ್ತಾ ಇದ್ದಿ, ಇದಕ್ಕೆ ಕಾರಣ ಏನು? ಕಾರಣ ಏನು ಅಂದ್ರೆ ಅಲ್ಲಿ ಇರುವಂತಹ ನಿನ್ನ ಸೇವೆಯನ್ನು ಮಾಡಬೇಕು ಅಂತಲ್ವಾ? ಹಾಗಾದ್ರೆ ತಂದೆ ತಾಯಿ ಬಂಧು ಬಳಗ ಇವರೆಲ್ಲರ ಸೇವೆಯನ್ನ, ಇವರ ಆಗು ಹೋಗುಗಳನ್ನ, ಇವರ ಕ್ಷೇಮ ಸಮಾಚಾರಗಳನ್ನ ನಾವು ವಿಚಾರಿಸ್ತಾ ಇರಬೇಕು, ನಮ್ಮ ಕೈಲಾದ್ರೆ ಅದನ್ನು ಮಾಡಬೇಕು. ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿರುವಂತಹ ಪರಮಾತ್ಮನ ಅನುಗ್ರಹ ಆಗಲಿ ಅನ್ನೋ ಕಾರಣಕ್ಕಾಗಿ. ಆದ್ರೆ ನೇರವಾಗಿ ನಿನ್ನನ್ನೇ ನಾವು ಮೊರೆ ಹೊಂದಿದ್ದೇವೆ, ಹೀಗಿದ್ದಾಗ ಇದನ್ನೇ ಬಿಟ್ಟು ಮತ್ತೆ ಅಲ್ಲಿ ಮಾಡಿ ಮತ್ತೆ ಇಲ್ಲಿಗೆ ಬಾ ಅಂತ ಯಾಕೆ ಹೇಳ್ತೀಯ? ಅದು ಬೇಡ. ಈ ಒಂದು ಮಾತನ್ನು ಹೇಳಿ ಇನ್ನೊಂದು ಮಾತನ್ನ ಹೇಳ್ತಾರವರು, ಇವತ್ತು ನನ್ನ ತಂದೆ ತಾಯಿ ಗಂಡ ಹೆಂಡತಿ ಇಂತಿ ಒಂದು ಬಾಂಧವ್ಯ ಇದೆಯಲ್ಲ, ಇದು ಈ ಜನ್ಮದಲ್ಲಿ ಮಾತ್ರ ಸೀಮಿತ. ಹಿಂದಿನ ಜನ್ಮದಲ್ಲಿ ಅವರು ನನಗೆ ಶತ್ರುಗಳಾಗಿರ್ಲಿಕ್ಕೂ ಸಾಧ್ಯತೆ ಇದೆ, ಅಥವಾ ನಾನು ಅವರಿಗೆ ತೊಂದರೆಯನ್ನ ಮಾಡಿರುವಂತಹ ಸಾಧ್ಯತೆಗಳು ಇದೆ. ಹಾಗಾದ್ರೆ ಇಂತಹ ವ್ಯಕ್ತಿಗಳನ್ನ ಪ್ರೀತಿ ಮಾಡೋದಕ್ಕಿಂತಲೂ ಯಾವತ್ತೂ ನಾನು ದ್ವೇಷ ಮಾಡದೇ ಇರತಕ್ಕಂತಹ, ಅಂದ್ರೆ ನನ್ನನ್ನ ದ್ವೇಷ ಮಾಡದೇ ಇರತಕ್ಕಂತಹ, ನನ್ನನ್ನ ನಾಶ ಮಾಡಬೇಕು ಅಂತ ಯೋಚನೆನೇ ಬರದೇ ಇರತಕ್ಕಂತ ನಿನ್ನ ಸೇವೆಯನ್ನು ನಾನು ಮಾಡಿದ್ದು ಅಂತಾದ್ರೆ ಅದು ಸಾರ್ಥಕವಾಗತ್ತೆ. ಅಲ್ಲಿ ಮಾಡೋದಾದ್ರೂ ನಿನ್ನ ಸೇವೆಯನ್ನೇ, ಇಲ್ಲಿ ನೇರವಾಗಿ ಮಾಡೋದಾದ್ರೂ ನಿನ್ನ ಸೇವೆಯನ್ನೇ. ಹೀಗಿದ್ದಾಗ ನಮ್ಮನ್ನ ಅಲ್ಲಿ ಸೇವೆಯನ್ನ ಮಾಡಿ ಮತ್ತೆ ಇಲ್ಲಿಗೆ ಬಾ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಸೇವೆಯನ್ನೇ ನಾವು ಮಾಡುತ್ತೇವೆ ಅಂತ ಹೇಳಿ ಎತ್ತರವಾದ ಭಕ್ತಿಯ ಪರಾಕಾಷ್ಠತೆಯನ್ನ ಗೋಪಿಕಾ ಸ್ತ್ರೀಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಕೃಷ್ಣನನ್ನ ಜಾರ ಅಂತ ಕರೀತಾರೆ, ಉಪಪತಿ ಅಂತ ಕರೀತಾರೆ. ಜಾರನನ್ನ ಉಪಪತಿ ಅಂತ ಕರೀತಾರೆ. ಲೋಕದಲ್ಲಿ ಗಂಡನನ್ನ ಬಿಟ್ಟು ಪರಪುರುಷರನ್ನ ಅಪೇಕ್ಷೆ ಪಟ್ರೆ ಅದು ಔಪಪತ್ಯ, ಜಾರ ಅಂತ ಕರೀತಾರೆ. ಆದರೆ ದೇವರಿಗಾಗಬೇಕಾದ್ರೆ ಅದು ಒಂದು ರೀತಿ ಗುಣ ಆಗಿದೆ. ಇವತ್ತು ನಾವು ಉಪನಯನ ಅಂತ ಕರಿತೀವಿ. ಉಪನಯನ ಅನ್ನುವುದರ ಆ ಪದದ ಅರ್ಥ ಏನು ಅಂದ್ರೆ, ಉಪ ಅಂದ್ರೆ ಎತ್ತರಕ್ಕೆ, ನಯನ ಅಂದ್ರೆ ಕೊಂಡು ಹೋಗೋದು. ನಾವು ಕೆಳಗಡೆ ಬೀಳ್ತಾ ಇದ್ವಿ, ಅದನ್ನ ತಡೆದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ಆದ್ರಿಂದ ಅದನ್ನು ಉಪನಯನ ಅಂತ ಕರಿತೀವಿ. ಹಾಗಾದ್ರೆ ದೇವರಿಗೆ ಸಂಬಂಧಪಟ್ಟಾಗ ಈ ಉಪಪತಿ ಅನ್ನೋದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಎತ್ತರದಲ್ಲಿರತಕ್ಕಂಥ ಪತಿ, ಎಲ್ಲರಲ್ಲೂ ಇದ್ದು ರಕ್ಷಣೆ ಮಾಡುವವನಾದ್ದರಿಂದ ಅವನನ್ನ ಪತಿ ಎಂದು ಕರೀತಾರೆ. ಪಾತಿ ಇತಿ ಪತಿ, ಯಾರ ರಕ್ಷಣೆಯನ್ನು ಮಾಡುತ್ತಾರೋ ಅವನು ಪತಿ. ಹಾಗಾದ್ರೆ ಎಲ್ಲರಲ್ಲೂ ನಿಂತು, ಗಂಡನಲ್ಲಿ ನಿಂತು, ಹೆಂಡತಿಯಲ್ಲಿ ನಿಂತು, ತಂದೆ ತಾಯಿ ಬಂಧು ಬಳಗ ಹೀಗೆ ಏನೇನಿದೆ ಎಲ್ಲರಲ್ಲೂ ನಿಂತು ನಮಗೆ ಬೇಕಾದ ರಕ್ಷಣೆಯನ್ನು ಮಾಡುವವನು ನೀನಾದ್ದರಿಂದ ನೀನು ಪತಿ.
ಎಲ್ಲರಿಗಿಂತಲೂ ಎತ್ತರದಲ್ಲಿರೋದ್ರಿಂದ ನೀನು ಉಪಪತಿ. ಈ ಭಾವನೆಯಲ್ಲಿ ನಾವು ನಿನ್ನನ್ನು ಸೇರಿದ್ದೇ ಹೊರತು ದೇಹದ ಆಸೆಯಿಂದ ಕ್ಷುಲ್ಲಕ ಕಾರಣದಿಂದ ಅಲ್ಲ ಅನ್ನೋ ಒಂದು ಉದಾತ್ತವಾದ ಭಕ್ತಿಯನ್ನ ತೋರಿಸ್ಲಿಕ್ಕೆ ಈ ರಾಸಲೀಲೆಯ ಘಟ್ಟವನ್ನ ವೇದವ್ಯಾಸ ದೇವರು ಭಾಗವತದಲ್ಲಿ ದಾಖಲು ಮಾಡಿದ್ದಾರೆ. ಈ ಅಂಶಗಳನ್ನ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಗೋಪಿಕಾ ಸ್ತ್ರೀಯರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಈ ಮಾತುಗಳೆಲ್ಲ ರುಕ್ಮಿಣೀಶ ವಿಜಯದಲ್ಲಿ ನಾವು ಕಾಣಬಹುದು. ಹಾಗಾಗಿ ದೇವರನ್ನ ಹೇಗೆ ಕಂಡಿದ್ದಾರೆ ಗೋಪಿಕಾ ಸ್ತ್ರೀಯರು ಅಂದ್ರೆ, ಒಬ್ಬ ಪುರುಷ ಅವನ ಅಂಗ ಸಂಗ ನಮಗೆ ಆಗಬೇಕು ಅನ್ನೋ ತುಚ್ಛ ಭಾವನೆಯಿಂದ ಕೃಷ್ಣನನ್ನ ಪಡೆದದ್ದಲ್ಲ. ನಾವು ಗಂಡನನ್ನ ಪ್ರೀತಿ ಮಾಡೋದಾದರೂ ಅಥವಾ ಹೆಂಡತಿಯನ್ನ ಪ್ರೀತಿ ಮಾಡೋದಾದ್ರೂ, ತಂದೆ ತಾಯಿಗಳ ಸೇವೆ ಮಾಡೋದಾದ್ರೂ ಅಲ್ಲಿ ನಿನ್ನ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕಾಗಿಯೇನೆ ಅವರ ಪೂಜೆಯನ್ನ ಮಾಡ್ತಾ ಇರೋದು, ಅವರ ಸೇವೆಯನ್ನ ಮಾಡ್ತಾ ಇರೋದು. ಅಂತಹ ನೀನೇ ಸಾಕ್ಷಾತ್ತಾಗಿ ನಮಗೆ ಸಿಕ್ಕಾಗ, ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ, ಭಕ್ತಿ ಇದೆ ಅಂತಾದಾಗ ನಮ್ಮನ್ನ ಯಾಕೆ ದೂರ ಸರಿಸ್ತೀಯ? ನಮ್ಮ ಕೈಯನ್ನ ಹಿಡಿದು ನಮ್ಮನ್ನು ಉದ್ಧಾರ ಮಾಡು ಅಂತ ಹೇಳಿ ಗೋಪಿಕಾಸ್ತ್ರೀಯರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾದರೆ ನಾವು ದೇವರಲ್ಲಿ ಹೇಗೆ ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನ ಗೋಪಿಕಾಸ್ತ್ರೀಯರು ತಿಳಿಸಿಕೊಟ್ಟಿದ್ದಾರೆ. ಅಂದರೆ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ವಿಠ್ಠಲನೇ. ದಾಸರು ಹೇಳಿದಂತೆ ತಂದೆ ವಿಠ್ಠಲ, ತಾಯಿ ವಿಠ್ಠಲ, ಬಂಧು ಬಳಗ ವಿಠ್ಠಲ. ಹಾಗಾಗಿ ಆ ಎಲ್ಲರಲ್ಲೂ ನಿನ್ನನ್ನ ಕಂಡು ನಾವು ಪೂಜೆ ಮಾಡಬೇಕಲ್ವಾ? ನಿನ್ನಲ್ಲೇ ಆ ಭಾವನೆಗಳನ್ನೆಲ್ಲ ನಿನ್ನಲ್ಲೇ ನಾವು ಮಾಡಿದ್ದು ಅಂತಾದರೆ ನಮ್ಗೆ ಇನ್ನೇನು ಬೇಡ. ಹಾಗಾದ್ರೆ ಈ ಭಾವನೆಯನ್ನ ನಾವು ಮಾಡುತ್ತೀವಿ ಅಂತಾದರೆ ಇವಾಗ ನಮಗೆ ವ್ಯಾಪಾರ ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲೂ ಸುಳಿದಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ದೇವರ ಮುಂದೆ ನಾವು ನಿಂತು ಏನೇ ಪ್ರಾರ್ಥನೆಯನ್ನ ಸಲ್ಲಿಸುವಾಗ ತಾಯಿಯ ಜೊತೆಗೆ ಹೇಗೆ ಸಲುಗೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಮ್ಮ ಇಷ್ಟಗಳನ್ನು ಹೇಳಿಕೊಳ್ತೀವಿ, ತಾಯಿಯಿಂದ ಅದನ್ನೆಲ್ಲ ಪಡೆದುಕೊಳ್ತೇವೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ದೇವರಲ್ಲಿ ಮಾಡಬೇಕು. ಯಾಕೆ ಅಂದ್ರೆ ಯತ್ಸಂಪರ್ಕಾತ್ ಪ್ರಿಯಾ ಆಸಂ ತತಃ ಕೋನ್ವಪರ ಪ್ರಿಯ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ. ಪ್ರಾಣ ಬುದ್ಧಿ ಮನಃಖಾತ್ಮ ದೇಹಾಪತ್ಯ ಧನಾದಯ ಯತ್ಸಂಪರ್ಕಾತ್ ಪ್ರಿಯಾ ಆಸಂ ತತಃ ಕೋನ್ವಪರ ಪರಃ ಅಂತ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ನಮ್ಮ ದೇಹ ಅಂದ್ರೆ ಪ್ರಾಣ ಅಂದ್ರೆ ಉಸಿರಾಟ, ಪ್ರಾಣ ಬುದ್ಧಿ ಅಂದ್ರೆ ಇದನ್ನೇ ಮಾಡಬೇಕು ಅಂತ ನಿಶ್ಚಯಾತ್ಮಕವಾದ ತೀರ್ಮಾನ, ಮನಸ್ಸು ಅಂತಂದ್ರೆ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅನ್ನುವಂತಹ ಒಂದು ಸಂಶಯದ ರೀತಿಯಲ್ಲಿ ಇರತಕ್ಕಂಥ ಜ್ಞಾನ, ಖ ಅಂದ್ರೆ ಇಂದ್ರಿಯಗಳು, ದೇಹಾಪತ್ಯ ಧನಾದಯ ದೇಹ ನಮ್ಮ ದೇಹ, ಮತ್ತೆ ಅಪತ್ಯ ಅಂದ್ರೆ ಮಕ್ಕಳು, ಧನಾದಯ ಸಂಪತ್ತು, ಹೆಂಡತಿ, ಇನ್ನು ಬಂಧು ಬಳಗ ಅಥವಾ ನಾವು ಬಳಸುವಂತಹ ಪದಾರ್ಥಗಳು ಯಾವುದೇ ಇರಲಿ, ಆ ಎಲ್ಲದರಲ್ಲೂ ಆ ರೂಪದಿಂದ ಇದ್ದು ನಮಗೆ ಆಯಾ ಶಕ್ತಿಗಳನ್ನು ತುಂಬಿ ನಮಗೆ ಅದರಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದನ್ನು ಸಿಗುವಂತೆ ಮಾಡುವವನೇ ನೀನು. ಆದ್ದರಿಂದ ನಿನಗಿಂತಲೂ ಇಷ್ಟರಾದವರು ಯಾರಿದ್ದಾರೆ? ಇವತ್ತು ನಮಗೆ ಯಾವುದೋ ಒಂದು ಬಟ್ಟೆ ಹಾಕೊಳ್ಳಿಕ್ಕೆ ಇಷ್ಟ, ಅಥವಾ ಇನ್ನೇನೋ ಪದಾರ್ಥವನ್ನು ತಿನ್ಲಿಕ್ಕೆ ಇಷ್ಟ, ಅಥವಾ ಇನ್ನೊಬ್ಬರ ಜೊತೆ ಮಾತಾಡಬೇಕು ಅನ್ನೋದು ಇಷ್ಟ, ಇಂಥವರ ಜೊತೆ ಜೀವನ ನಡೆಸಬೇಕು ಅಂತ ಇಷ್ಟ. ಈ ಎಲ್ಲ ಇಷ್ಟಗಳು ಬಂದಿದ್ದು ಯಾಕೆ ಅಂತಂದ್ರೆ ಅಲ್ಲಲ್ಲಿ ಆ ರೂಪದಿಂದ ಇದ್ದು ಆ ಸೌಲಭ್ಯಗಳನ್ನು ನಮಗೆ ಒದಗಿಸಿದ್ದಾನೆ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಈ ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ಅವನಲ್ಲಿ ಮಾಡಬೇಕು. ಈ ಪ್ರೀತಿಯನ್ನು ನೀವು ಮಾಡಿದ್ದು ಅಂತಾದರೆ ನಿಮಗೆ ಬೇಕಾದ್ದೆಲ್ಲವೂ ಸಿಗತ್ತೆ, ನೀವೇನೂ ಪ್ರಾರ್ಥನೆ ಮಾಡುವ ಅಗತ್ಯ ಇಲ್ಲ. ಇವತ್ತು ಯಾವ ಮಕ್ಕಳು ಕೂಡ ಯಾವಾಗ ಒಮ್ಮೊಮ್ಮೆ ಹೇಳ್ಬೋದೇನೆ ನನಗಿದು ಬೇಕು ಇದು ಬೇಕು ತಿನ್ಲಿಕ್ಕೆ ಅಂತ. ನಾವು ಕೇಳದೇ ಇದ್ರೂ ನಮಗೇನು ಇಷ್ಟ ಆಗತ್ತೆ, ನಮಗೆ ಯಾವುದು ತಿಂದ್ರೆ ನಮಗೆ ತುಂಬಾ ಸಂತೋಷ ಆಗತ್ತೆ, ಅದನ್ನೆಲ್ಲ ಮೊದಲೇ ತಾನು ತಿಳಿದುಕೊಂಡು ತಾಯಿ ನಮಗೆ ವ್ಯವಸ್ಥೆಯನ್ನು ಮಾಡುತ್ತಾಳೆ. ಹಾಗೆ ಪರಮಾತ್ಮ ಇವತ್ತು ನಮಗೆ ಇಷ್ಟವಾದದ್ದು ಅಂತ ಯಾವುದಿದೆಯೋ ಅದೆಲ್ಲವನ್ನು ನಮಗೆ ಮಾಡಿದ್ದಾನೆ. ಹಾಗಾದ್ರೆ ಇಂತಹ ತಾಯಿಯನ್ನು ನಾವು ದೂರ ಮಾಡಿಕೊಂಡ್ರೆ, ಅಥವಾ ಇಂತಹ ತಾಯಿಯ ಜೊತೆಯಲ್ಲಿ ನಾವು ವ್ಯಾಪಾರದ ಮನಸ್ಥಿತಿಯನ್ನು ಇಟ್ಟುಕೊಂಡಿದ್ದು ಅಂತಾದ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ, ನಮ್ಮಂತ ಕೃತಜ್ಞರು ಯಾರು ಇಲ್ಲ, ನಮ್ಮಂಥ ಅಪರಾಧಿಗಳು ಯಾರು ಇಲ್ಲ. ಹಾಗಾದ್ರೆ ಇಂತಹ ಅಪರಾಧ ನಮ್ಮಿಂದ ಆಗಬಾರದು. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಆ ಎಚ್ಚರವನ್ನು ತಂದುಕೊಂಡು ಇನ್ನೂ ನಮಗೆ ಅವಕಾಶ ಇದೆ, ಕಾಲ ಮೀರಿಲ್ಲ, ದೇವರು ಕರುಣೆಯನ್ನು ಮಾಡುತ್ತಾನೆ,
ನಮ್ಮ ತಪ್ಪುಗಳನ್ನು ಕ್ಷಮೆ ಮಾಡುತ್ತಾನೆ ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ. ಅದು ಯಾವ ಕ್ರಮದಲ್ಲಿ? ನನ್ನ ತಂದೆ ತಾಯಿ ಅನ್ನುವ ಕ್ರಮದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ನಮಗೆ ಖಂಡಿತ ಅನುಗ್ರಹ ಮಾಡುತ್ತಾನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೆ, ಹಾಗಾದ್ರೆ ನಾವು ದೇವರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಒಂದು ಅಂಶವನ್ನ ತಿಳಿಸಿ ನಮ್ಮನ್ನ ಸರಿದಾರಿಗೆ ತರಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು, ಅವರಿಬ್ಬರನ್ನು ತಂದೆ ತಾಯಿಗಳಂತೆ ಕಾಣಬೇಕು. ಲಕ್ಷ್ಮೀ ದೇವಿಯಲ್ಲಿ ಲಕ್ಷ್ಮಿ ಅನ್ನುವ ರೂಪದಿಂದಲೇನೆ, ಸ್ತ್ರೀ ರೂಪದಿಂದಲೇನೆ ಇದ್ದು ತಾಯಿಯ ಪ್ರೀತಿ ಏನಿದೆ ಅದನ್ನು ಎಲ್ಲರಿಗೂ ಹಂಚಿದವನು ಪರಮಾತ್ಮ. ಹಾಗಾದ್ರೆ ಲಕ್ಷ್ಮಿಯಲ್ಲಿ ಆ ಒಂದು ಗುಣವನ್ನ ಪ್ರಕಟಗೊಳಿಸಿ ಸ್ವಯಂ ತಾನು ತಂದೆನೂ ಆಗಿದ್ದಾನೆ, ತಾಯಿನೂ ಆಗಿದ್ದಾನೆ, ಲಕ್ಷ್ಮೀ ದೇವಿನ ಇಡೀ ಜಗತ್ತಿಗೆ ತಾಯಿ ಅಂತ ತೋರಿಸಿದ್ದಾನೆ. ಈ ಮೂಲಕ ನಾವಿಬ್ಬರು ಜಗತ್ತಿನ ತಂದೆ ತಾಯಿಗಳು ಅನ್ನೋದನ್ನು ತೋರಿಸ್ತಾ ನಮಗೂ ನಿಮಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ಕೂಡ ದೇವರು ತೋರಿಸಿದ್ದಾನೆ. ಹಾಗಾದ್ರೆ ದೇವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಮಾತಾಡುವ ಹಾಗಿಲ್ಲ. ಅರ್ಜುನನಿಗೆ ಸಹಾಯ ಮಾಡಿದ್ದಾನೆ, ದ್ರೌಪದಿಯ ರಕ್ಷಣೆಯನ್ನು ಮಾಡದ, ಯಾವುದೋ ಆನೆ ಬಂದು ಕರೆದ್ರೆ ಬಂದಿದ್ದಾನೆ, ಆದ್ರೆ ನಾವು ಕರೆದ್ರೆ ಬರ್ತಾ ಇಲ್ಲ ದೇವರು. ಹಾಗಾಗಿ ನಮಗೂ ದೇವರಿಗೂ ಸಂಬಂಧ ಇಲ್ಲ, ನಮ್ಮ ವಂಶದಲ್ಲಿ ಬಂದಿಲ್ಲ, ನಮ್ಮ ಪ್ರಾಚೀನ ವ್ಯಕ್ತಿ ಅಲ್ಲ, ಅಂದ್ರೆ ನಮ್ಮ ವಂಶದ ಹಿರಿಯ ವ್ಯಕ್ತಿ ಅಲ್ಲ. ಈ ರೀತಿ ಎಲ್ಲ ನಾವು ಮಾತಾಡ್ಕೊಳ್ಳೋದು ಬೇಡ. ನಾನು ಅವನ ಮಕ್ಕಳು ಅಂದಾಗ ಇಲ್ಲಿ ಸಂಬಂಧ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನಮಗೆ ಸಂಬಂಧ ಇಲ್ಲ ಅಂತ ಕೈ ಚೆಲ್ಲಿ ಕೊಡುವ ಅಗತ್ಯವೇ ಇಲ್ಲ. ಅವನು ನನ್ನ ತಂದೆಯೂ ಹೌದು, ತಾಯಿಯೂ ಹೌದು. ಲಕ್ಷ್ಮೀದೇವಿಯ ಮೂಲಕನೂ ತಾನು ಪ್ರೀತಿಯನ್ನು ಮಾಡ್ತಾನೆ, ಸ್ವಯಂ ತಾನೂ ಪ್ರೀತಿ ಮಾಡ್ತಾನೆ. ಹೀಗೆ ಸಮಸ್ತ ದೇವತೆಗಳಲ್ಲಿ ಇದ್ದು ನಮಗೇನೆಲ್ಲ ಬೇಕೋ ಅದೆಲ್ಲವನ್ನು ಮಾಡ್ತಾನೆ. ಹಾಗಾದ್ರೆ ಇದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನ ಮಾಡುವವರು ಲೋಕದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಯಾವಾಗ ಮನಗಾಣುತ್ತೇವೆ, ಯಾವಾಗ ಈ ಅಭಿಪ್ರಾಯ ನಮ್ಮಲ್ಲಿ ಮೂಡುತ್ತೆ, ಆ ಸಂದರ್ಭದಲ್ಲಿ ನಾವು ದೇವರಲ್ಲಿ ನಿಂತು ಏನನ್ನೂ ಕೇಳುವ ಅಗತ್ಯ ಇಲ್ಲ. ಹಾಗಾಗಿಯೇ ಪ್ರಹ್ಲಾದರಾಜರು ನನಗೆ ವರ ಸಿಗಬೇಕು ಅಂತ ಅವರು ಅಷ್ಟು ಭಕ್ತಿಯನ್ನು ಮಾಡಿದ್ದಲ್ಲ, ನಾನು ಭಕ್ತಿಯನ್ನು ಮಾಡಬೇಕು. ಯಾಕೆಂದ್ರೆ ದೇವರಲ್ಲಿ ನನ್ನ ತಾಯಿಯನ್ನು ಯಾಕೆ ಇಷ್ಟಪಡೋದು? ಅದಕ್ಕೆ ಕಾರಣ ಇಲ್ಲ, ತಾಯಿ ಅಷ್ಟೇ. ಹಾಗೆ ದೇವರಲ್ಲಿ ಪ್ರಹ್ಲಾದರಾಜರು ಕೂಡ ಅದೇ ಕ್ರಮದಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ. ಹಾಗಾಗಿನೇ ಇವತ್ತು ಅವರನ್ನ ಸ್ಮರಣೆ ಮಾಡಿಕೊಂಡ್ರೆ ನಮಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ಯಾಕೆ ಅಂದ್ರೆ ದೇವರು ಅವರಲ್ಲಿ ಮಾಡಿದ ಅನುಗ್ರಹ, ಆ ಅನುಗ್ರಹದ ಪ್ರಭಾವದಿಂದ ನಾವು ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾದ್ರೆ ಇಷ್ಟು ತಿಳುವಳಿಕೆಯನ್ನ ಹಂತ ಹಂತವಾಗಿ ಆ ಕಾಲಕ್ಕೆ ತಕ್ಕಂತೆ ಭಗವದ್ಭಕ್ತರ ಕಥೆಗಳ ಮೂಲಕ, ಘಟನೆಗಳ ಮೂಲಕ ನಮ್ಮ ಗಮನಕ್ಕೆ ತರ್ತಾನೆ. ಆ ತಂದ ಆ ವಿಚಾರವನ್ನ ನಾವು ಚೆನ್ನಾಗಿ ನೆನಪಿಟ್ಟುಕೊಳ್ಳುವಂತೆ ನಾವು ಮಾಡಬೇಕೇ ಹೊರತು, ಯಾವುದೋ ಕಾಲದಲ್ಲಿ ನಡೆದಿತ್ತು ಘಟನೆ, ಯಾರಿಗೋ ರಕ್ಷಣೆಯನ್ನು ಮಾಡಿದ್ದಾನೆ, ನನಗೆ ಸಂಬಂಧ ಇಲ್ಲ, ನನಗೂ ಅವನಿಗೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ನಾವು ಹಿಂದೆ ಸರಿತಾ ಇದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ದೇವರ ಸಂಪೂರ್ಣವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗೋದಿಲ್ಲ. ಅದು ಆಗಬೇಕು ಅಂತಾದರೆ ದೇವರನ್ನ ಈ ಹಿನ್ನೆಲೆಯಲ್ಲಿ ನಾವು ಅನುಸಂಧಾನ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ಅವರಿಬ್ಬರೂ ಕೂಡ ಜಗತ್ತಿನ ತಂದೆ ತಾಯಿಗಳು. ಅಂತಹ ಜಗತ್ತಿನ ತಂದೆ ತಾಯಿಗಳಾದ ಅವರಿಬ್ಬರ ಸ್ವಯಂವರಕ್ಕೆ ಆಕಾಶದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಾವು ಬಂದು ನೆಲೆಸಿದ್ದಾರೆ. ತುಂಬ ಪ್ರೀತಿಯಿಂದ ಆ ಮಹೋತ್ಸವವನ್ನ ನೋಡ್ತಾ ಇದ್ದಾರೆ, ಕಣ್ತುಂಬಿಕೊಳ್ತಾ ಇದ್ದಾರೆ. ಅಲ್ಲಿ ಬಂದಿರತಕ್ಕಂತಹ ದೇವ ಗಂಧರ್ವರು, ದೇವ ಗಾಯಕರು ಯಾರಿದ್ದಾರೋ ಆ ಉತ್ಸವವನ್ನ ಹಾಡುಗಳನ್ನು ಕಟ್ಟಿ ಹಾಡ್ತಾ ಇದ್ದಾರೆ. ಅಷ್ಟು ಖುಷಿಯಾಗಿದೆ, ಅಷ್ಟು ಪ್ರೀತಿಯಿಂದ, ಅಷ್ಟು ಸಂತೋಷದಿಂದ ಆ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಲಕ್ಷ್ಮೀ ದೇವಿಯ ಸ್ವರೂಪಳಾಗಿರತಕ್ಕಂಥ ಸೀತಾದೇವಿಯ ಕೊರಳಲ್ಲಿ ಪರಮಾತ್ಮ ಮಾಂಗಲ್ಯ ಧಾರಣೆಯನ್ನು ಮಾಡಿದ್ದಾನೆ. ಅಂದ್ರೆ ಇಲ್ಲಿ ತನಕ ಮದುವೆ ಆಗಿಲ್ಲ ಅಂತಲ್ಲ, ಜಗಜ್ಜೀವನ ಹೇತುನ, ಅಂದ್ರೆ ಜಗತ್ತು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ ಅನ್ನೋದನ್ನ ಜಗತ್ತಿಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಪರಮಾತ್ಮ ಮದುವೆ ಮಾಡಿಕೊಂಡಂತೆ ನಟನೆಯನ್ನ ಮಾಡಿದ್ದಾನೆ. ಆ ಮೂಲಕ ಜಗತ್ತಿಗೆ ಮಂಗಳವನ್ನ ತಾನು ನೀಡಿದ್ದಾನೆ ಅನ್ನೋ ವಿಚಾರವನ್ನ ನಾವು ಗಮನಿಸಬೇಕಾಗಿದೆ. ಆಮೇಲೆ ನವದಂಪತಿಗಳು ಅಯೋಧ್ಯೆಯತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರಶುರಾಮ ದೇವರ ಆಗಮನ. ದಶರಥನಿಗೆ ತುಂಬಾ ಹೆದರಿಕೆ ಆಗಿದೆ. ಯಾಕೆ ಅಂತಂದ್ರೆ
ಪರಶುರಾಮ ದೇವರು ಎಲ್ಲಾದರೂ ಬರ್ತಾರೆ ಅಂತಂದ್ರೆ ಅವರ ರಾಜರನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಾರೆ ಅನ್ನುವಷ್ಟು ಪ್ರಸಿದ್ಧಿ ಆಗಿದ್ದಾಗ. ಯಾಕೆಂದ್ರೆ ಅವರು ಅಷ್ಟು ದುಷ್ಟರ ಕ್ಷತ್ರಿಯರನ್ನ ನಾಶ ಮಾಡಿದ್ದಾರೆ. ಅವ್ರದ್ದೊಂದು ಸಂಕಲ್ಪ ಇತ್ತು, ಯಾರು ಮದುವೆ ಮಾಡ್ಕೊಳ್ತಾ ಇರ್ತಾರೆ ಅಂಥವ್ರನ್ನ ನಾನು ಸಾಯಿಸೋಲ್ಲ ಅಂತ. ಹಾಗಾಗಿ ಅವರು ಪರಶುರಾಮ ದೇವರು ಬರ್ತಿದ್ದಾರೆ ಎಂದ ಕೂಡಲೇ ದಶರಥನಿಗೆ ನಡುಕ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅವರು ಬಂದಿದ್ದಾರೆ, ಬಂದಾಗ ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಎಲ್ಲ ವಸಿಷ್ಠ ಋಷಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ, ಎಲ್ಲ ಆಯಿತು. ಯಾಕೆ ಬಂದಿದ್ದು ಅಂತ ದಶರಥ ಕೇಳಿದ. ಅದಕ್ಕೆ ಪರಶುರಾಮ ದೇವರು ಹೇಳುತ್ತಾರೆ, ಶಿವಧನುರ್ಭಂಗ ಆಗಿದೆ ಅಂತ ವಿಷಯ ಗೊತ್ತಾಯಿತು, ಹಾಗಾಗಿ ರಾಮನನ್ನ ನೋಡ್ಕೊಂಡು ಹೋಗಬೇಕು, ವಿಚಾರಣೆ ಮಾಡಬೇಕು ಅಂತ ನಾನು ಬಂದಿದ್ದೇನೆ ಅಂತ. ಶಿವಧನಸ್ಸನ್ನು ಮುರಿಯುವಷ್ಟು ಶಕ್ತಿ ಸಾಮರ್ಥ್ಯಗಳು ಬಂದಿದೆ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ ಇರಲಿಕ್ಕಿಲ್ಲ. ಅಷ್ಟು ಅಹಂಕಾರನ ರುದ್ರದೇವರ ಧನಸ್ಸನ್ನು ಮುರಿತಾನ ಅಂತ ಸಿಟ್ಟಲ್ಲಿ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ತೋರಿಸಿದ್ದಾರೆ. ಈ ಕಥೆ ಎಲ್ಲ ಕಡೆ ಪ್ರಸಿದ್ಧವಾದದ್ದು. ಇದನ್ನು ನೋಡಿದಾಗ ರುದ್ರದೇವರು ಶ್ರೇಷ್ಠ ಅನ್ನೋ ಭಾವನೆಗಳು ಬರುವಂತಹ ಸಾಧ್ಯತೆಗಳಿದೆ. ಅದು ಅಸುರ ಮೋಹನ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಆದರೆ ಯಾಕೆ ಪರಶುರಾಮ ದೇವರು ಈ ರೀತಿ ಯಾಕೆ ನಡೆದುಕೊಂಡ್ರು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪರಶುರಾಮ ದೇವರು ತಮ್ಮಲ್ಲಿ ಇರತಕ್ಕಂತಹ ಒಂದು ಪಿನಾಕ ಧನಸ್ಸನ್ನ ಏನಿತ್ತಲ್ಲ ಅದನ್ನ ರಾಮದೇವರಿಗೆ ಕೊಟ್ಟು, ಶಾರ್ಂಗಧನಸ್ಸು, ಆ ಶಾರ್ಂಗಧನಸ್ಸನ್ನ ರಾಮದೇವರಿಗೆ ಕೊಡುತ್ತಾರೆ. ಹಾಗಾದ್ರೆ ಇದನ್ನು ಕೂಡ ನೀವು ಇದನ್ನ ಹೆಡೆ ಕಟ್ಟಬೇಕು ಅಂತ, ಇದನ್ನ ಆ ದಾರವನ್ನು ನೀವು ಕಟ್ಟಬೇಕು ಅಂತ. ಅದಕ್ಕೆ ಪರಮಾತ್ಮ ಅನಾಯಾಸವಾಗಿ ಆ ಧನಸ್ಸನ್ನು ಸ್ವೀಕಾರ ಮಾಡಿ, ಶಾಂಗ ಧನಸ್ಸನ್ನ, ಅದಕ್ಕೆ ಹಗ್ಗವನ್ನ ಕಟ್ತಾರೆ. ಜ್ಯಾ ಅಂತ ಕರೀತಾರೆ ಅದನ್ನು, ಹೆದೆ ಏರಿಸೋದು ಅಂತ ಕರೀತಾರಲ್ಲ ಅದು. ಇಷ್ಟೆಲ್ಲ ಆದಮೇಲೆ ಒಂದು ಬಾಣವನ್ನು ತೆಗೆದುಕೊಂಡು ನನ್ನ ಮೇಲೆ ಪ್ರಯೋಗ ಮಾಡಿ ಅಂತ ಪರಶುರಾಮ ದೇವರು ಕೇಳ್ತಾರೆ. ಇದರಲ್ಲಿ ಎರಡು ಅಂಶಗಳನ್ನ ನಾವು ಗಮನಿಸಬೇಕಾಗಿದೆ. ಒಂದು, ಪಿನಾಕ ಧನಸ್ಸನ್ನ ಭಂಗ ಮಾಡಿದ್ದಾರೆ, ಮುರಿದಿದ್ದಾರೆ. ಆ ಮೂಲಕ ಏನು ಸಮರ್ಥನೆ ಆಯಿತು ಅಂದ್ರೆ ರುದ್ರದೇವರಿಗಿಂತಲೂ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ. ಯಾಕೆಂದ್ರೆ ಒಬ್ಬರು ಕೊಟ್ಟ ವರವನ್ನ ಇನ್ನೊಬ್ಬರು ಮೀರ್ತಾರೆ ಅಂದ್ರೆ ಅವರ ಸಾಮರ್ಥ್ಯ ಅವರಿಗಿಂತಲೂ ಜಾಸ್ತಿ ಅಂತ. ಹಾಗಾಗಿ ಹನುಮಂತ ದೇವರು ಕೆಲವೊಂದು ಸಲ ಬ್ರಹ್ಮದೇವರ ವರಗಳನ್ನು ಮೀರುತ್ತಾರೆ. ಕಾರಣ ಏನು ಅಂದ್ರೆ ನಾನು ಬ್ರಹ್ಮ ಪದವಿಗೆ ಬರುವಂಥವನು, ನಾನು ಬ್ರಹ್ಮದೇವರು ಸಮಾನ ಅನ್ನೋದನ್ನು ತೋರಿಸ್ಲಿಕ್ಕೆ. ಕೆಲವೊಂದು ಸಲ ಬ್ರಹ್ಮ ವರಗಳನ್ನ ಮೀರೋದಿಲ್ಲ. ಕಾರಣ ಏನು ಅಂದ್ರೆ ಬ್ರಹ್ಮದೇವರ ವರಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಹಾಗಾದ್ರೆ ಈಗ ಈ ಪ್ರಸಂಗದಲ್ಲಿ ರಾಮಚಂದ್ರ ದೇವರು ಶಿವಧನುರ್ಭಂಗವನ್ನು ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾದಾಗ ಇದರ ಅರ್ಥ ಏನು ಅಂದ್ರೆ ರುದ್ರದೇವರ ವರ ಇತ್ತು ಅಂದ್ರೆ ರುದ್ರದೇವರಿಗಿಂತೂ ಕೆಳದಲ್ಲಿರತಕ್ಕಂತಹ, ಕೆಳಮಟ್ಟದಲ್ಲಿರತಕ್ಕಂತಹ, ಕೆಳ ಕಕ್ಷೆಯಲ್ಲಿ ಇರತಕ್ಕಂತಹ ದೇವತೆಗಳಿಗೆ ಆ ಶಿವಧನಸ್ಸನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಎತ್ತಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಧನಸ್ಸನ್ನ ರಾಮದೇವರು ಮುರಿದಿದ್ದಾರೆ ಅಂದ್ರೆ ಇದರಿಂದ ತೀರ್ಮಾನ ಆಗಿದ್ದೇನು ಅಂದ್ರೆ ರುದ್ರದೇವರಿಗಿಂತಲೂ ಶ್ರೇಷ್ಠ ಅಂತ. ಈಗ ತೀರ್ಮಾನ ಆಗಬೇಕಾಗಿರೋದೇನು ಅಂದ್ರೆ ರಾಮದೇವರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮಾತ್ಮ ಅನ್ನೋದನ್ನ ಸ್ಪಷ್ಟಪಡಿಸಬೇಕು, ಜಗತ್ತಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪರಶುರಾಮ ದೇವರು ತಮ್ಮಲ್ಲಿದ್ದಂತಹ ಶಾರ್ಂಗಧನಸ್ಸನ್ನ ಪರಮಾತ್ಮನಿಗೆ ಕೊಟ್ಟು ಅದರ ದಾರವನ್ನ ಕಟ್ಟಲಿಕ್ಕೆ ಹೇಳುತ್ತಾರೆ. ಅದೆಲ್ಲ ಆಗಿದೆ. ಈಗ ಇನ್ನೊಂದು ಕಾರಣ, ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದರ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಅತುಲ ಎಂಬತಕ್ಕಂಥ ಒಬ್ಬ ರಾಕ್ಷಸ, ಅವನು ತಪಸ್ಸನ್ನು ಮಾಡಿ ಕೇಳಿಕೊಳ್ತಾನೆ, ನನಗೆ ಮೋಕ್ಷ ಆಗಬೇಕು, ನಾನು ಅಜೇಯನಾಗಬೇಕು, ನನಗೆ ಮರಣ ಬರಬಾರದು ಅಂತ. ಅವಾಗ ಬ್ರಹ್ಮದೇವರು ಹೇಳುತ್ತಾರೆ, ನೀನು ಪರಮಾತ್ಮ ಸೋತಿದ್ದಾನೆ ಅಂತ ಯಾವಾಗ ತಿಳಿದುಕೊಳ್ಳುತ್ತೀಯೋ ಅವಾಗ ನಿನಗೆ ನೀನು ಕೇಳಿದ ವರ ನಿನಗೆ ಸಿಗತ್ತೆ ಅಂತ ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ. ಹಾಗಾದ್ರೆ ಪರಶುರಾಮ ದೇವರು ಕೂಡ ತನ್ನ ಭೃತ್ಯರಾದ ಬ್ರಹ್ಮದೇವರು ಕೊಟ್ಟ ವರವನ್ನ ನಿಜ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಈಗ ಪರಮಾತ್ಮ ಸೋಲಬೇಕು. ಪರಮಾತ್ಮ ಸೋಲೋದು ಅಂದ್ರೆ ಸಾಧ್ಯ ಇಲ್ಲ. ಪರಮಾತ್ಮ ಇನ್ನೊಬ್ಬರಿಂದ ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಯಾರಿಗೂ ಅಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ. ಕೃಷ್ಣ ಒಂದು ಯಾಗ ಮಾಡ್ತಾನೆ. ಯಾಗ ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲರೂ ಬಂದಿರ್ತಾರೆ. ಇವು ಎಲ್ಲ ಯಾರು ದುರ್ಯೋಧನ ಮುಂತಾದ ಎಲ್ಲರೂ ಬಂದಿರ್ತಾರೆ, ಕೌರವರು, ಪಾಂಡವರು, ಋಷಿಮುನಿಗಳು, ವೇದವ್ಯಾಸರು ಎಲ್ಲರೂ ಬಂದಿದ್ದಾರೆ. ಆಗ ಕುಂತಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾಳೆ ಕೃಷ್ಣನಲ್ಲಿ. ಕೃಷ್ಣ, ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನ ಕೇಳಿದ್ದಷ್ಟೇ
ಆದ್ರೆ ಕಣ್ಣಾರೆ ನೋಡಬೇಕು ಅಂತ ಅನಿಸ್ತಾ ಇದೆ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡು ಅಂತ ಕುಂತಿದೇವಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೇನಂತೆ ಅಂತೇಳಿ ಅವಶ್ಯ ಆಗಬಹುದು ಅಂತ ಆಯ್ತು ಅಂತ ಕೃಷ್ಣ ಒಪ್ಪಿಗೆ ಕೊಡ್ತಾನೆ. ಆಗ ಅನೇಕ ಜನರು ಯುದ್ಧಕ್ಕೆ ಬಂದಾಗ ಎಲ್ಲರನ್ನು ಸೋಲಿಸ್ತಾರೆ. ಹಾಗಾದ್ರೆ ಎಲ್ಲರಿಗಿಂತಲೂ ಶ್ರೇಷ್ಠ ಅನ್ನೋದು ತೀರ್ಮಾನ ಆಗಿದೆ. ಇನ್ನು ಉಳಿದಿರೋದು ಭೀಮಸೇನ ದೇವರು ಮಾತ್ರ. ಈಗ ಭೀಮಸೇನ ದೇವರನ್ನ ಕೃಷ್ಣ ಹೇಳುತ್ತಾನೆ, ಯುದ್ಧಕ್ಕೆ ಬಾ ಅಂತ. ಭೀಮಸೇನ ದೇವರ ಪ್ರತಿಜ್ಞೆ, ನಾನು ದೇವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ನಾನು ಸರ್ವಥಾ ಕನಸಲ್ಲೂ ನಾನು ಯೋಚನೆ ಮಾಡಲ್ಲ. ಬೇಕಾದ್ರೆ ನಾನು ಎಷ್ಟು ಬೇಕಾದ್ರೂ ಹೊಡಿಲಿ, ನನ್ನ ದೇಹ ನುಜ್ಜಾದ್ರೂ ನನಗೆ ಪರವಾಗಿಲ್ಲ, ಚಿಂತೆ ಇಲ್ಲ. ನನಗೆ ಮರಣ ಬಂದ್ರೂ ಪರವಾಗಿಲ್ಲ, ನಾನು ದೇವರ ಮೇಲೆ ಕೈಯನ್ನು ಎತ್ತೋದೇ ಇಲ್ಲ ಅಂತ ತೀರ್ಮಾನ. ಇದೊಂದು ರೀತಿ ಧರ್ಮ ಸಂಕಟ ಆಯಿತು. ಈಗ ಭೀಮಸೇನ ದೇವರು ಕೃಷ್ಣನ ಮೇಲೆ ಯುದ್ಧ ಮಾಡದೇ ಇದ್ರೆ ಹಾಗಾದ್ರೆ ಕೃಷ್ಣ ಭೀಮಸೇನಿಗಿಂತಲೂ ಶ್ರೇಷ್ಠ ಅನ್ನೋದು ತೀರ್ಮಾನ ಆಗಲ್ಲ. ಒಂದು ವೇಳೆ ಆ ರೀತಿ ತೀರ್ಮಾನ ಆಗಲಿಕ್ಕೆ ನಾನು ಯುದ್ಧ ಮಾಡಬೇಕು ಅಂದ್ರೆ ಅದಕ್ಕೆ ಭೀಮಸೇನ ದೇವರು ಸುತರ ಮುಕ್ತ ಇಲ್ಲ. ಯಾವುದೇ ಕಾರಣದಲ್ಲೂ, ಯಾವುದೇ ಸಂದರ್ಭದಲ್ಲೂ, ಯಾವುದೇ ನೆಪದಲ್ಲೂ ನಾನು ಪರಮಾತ್ಮನ ವಿರುದ್ಧ ಪಕ್ಷದಲ್ಲಿ ನಿಲ್ಲೋದು ಅಂತ ನನ್ನ ಕನಸು ಮನಸ್ಸಲ್ಲೂ ಇಲ್ಲ. ಕೊನೆಗೆ ಚಿಂತೆ ಆದಾಗ ಭೀಮಸೇನ ದೇವರು ಹೇಳುತ್ತಾರೆ, ನೀನು ನನಗಿಂತಲೂ ಶ್ರೇಷ್ಠ ಅಂತ ತೀರ್ಮಾನ ಆಗ್ಬೇಕು, ಇಷ್ಟೇ ತಾನೆ. ಆದ್ರೆ ನಾನು ನಿನ್ನ ಮೇಲೆ ಯುದ್ಧವನ್ನು ಮಾಡೋದಿಲ್ಲ, ನಿನ್ನ ವಿರುದ್ಧವಾಗಿ ನಾನು ನಿಲ್ಲೋದಿಲ್ಲ. ನಾನು ಒಂದು ಕಲ್ಲನ್ನು ಅಥವಾ ಒಂದು ಮರವನ್ನು ಗಟ್ಟಿಯಾಗಿ ಹಿಡಿದು ನಿಲ್ತೀನಿ. ನನ್ನನ್ನ ಮತ್ತೆ ನಾನು ಹಿಡಿದ ಏನು ವಸ್ತು ಇದೆ ಅದನ್ನ ಸೇರಿಸಿ ನೀನು ದೂರ ಸರಿಸ್ಬಿಟ್ರೆ ನೀನು ದೊಡ್ಡವನೊಂದು ತೀರ್ಮಾನ ಆಗತ್ತೆ. ನಾನು ನಿನ್ನ ಮೇಲೆ ಕೈ ಎತ್ತಿದ್ದು, ಯುದ್ಧ ಮಾಡಿದ್ದು, ಆಯುಧ ಹಿಡಿದಿದ್ದು, ನಿನ್ನ ವಿರುದ್ಧ ನಿಂತಿದ್ದು ಯಾವುದೂ ಇಲ್ಲ. ನೀನು ನನಗಿಂತಲೂ ಸರ್ವೋತ್ತಮ ಅನ್ನೋದು ಸ್ಪಷ್ಟ ಆಗತ್ತೆ. ನನಗೂ ಬೇಕಾಗಿರೋದು ಅದೇ ಅಂತ ಹೇಳಿ ಅವರು ಆ ರಥವನ್ನು ಯಾವುದನ್ನು ಹಿಡಿದುಕೊಂಡಾಗ ಪರಮಾತ್ಮ ಆ ರಥವನ್ನು ಸೇರಿಸಿ ಭೀಮಸೇನ ದೇವರನ್ನ ದೂರ ಸರಿಸ್ತಾನೆ ಅನ್ನೋ ಒಂದು ಮಾತನ್ನು ಕೇಳ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಗಮನಿಸಿದಾಗ ದೇವರನ್ನು ಸೋಲಿಸುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಈಗ ದೇವರು ಸೋತಿಲ್ಲ ಅಂತ ಆದರೆ ಆ ಅತುಲ ಅನ್ನೋ ರಾಕ್ಷಸನಿಗೆ ಅಂಧನ್ ತಮಸ್ಸಾಗೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಇದೆಲ್ಲ ವಿಚಾರ ಮಾಡಿ ಪರಮಾತ್ಮ ಏನು ಮಾಡ್ತಾನೆ, ನಾನು ಸೋಲಬೇಕು ಅಂತಾದ್ರೆ ನನ್ನಿಂದನೇ ನಾನು ಸೋಲ್ತೀನಿ, ಅದರಿಂದ ನನಗೇನು ಬೇಸರ ಇಲ್ಲ. ಹಾಗಾಗಿ ಪರಶುರಾಮ ದೇವರು ಯಾಕೆ ರಾಮದೇವರ ಹತ್ರ ಬಂದ್ರು, ಅವ್ರ ಜೊತೆ ಯಾಕೆ ಇಷ್ಟೆಲ್ಲ ಕಾದಾಟ ನಡೀತು ಅಂದ್ರೆ, ತನ್ನ ಒಳಗಡೆ ಇದ್ದ ಅಸುರ ಅತುಲ ಅಂತ ಅವನು ಇನ್ನೊಂದು ಸಾರಿ ತಪಸ್ಸನ್ನು ಮಾಡಿ ವರ ಕೇಳ್ತಾನೆ. ವರ ಪ್ರಭಾವದಿಂದ ಪರಶುರಾಮ ದೇವರ ಉದರದಲ್ಲೇ ತಾನು ಪ್ರವೇಶ ಮಾಡಿದ್ದ. ಅವನನ್ನು ತಪೋಮಯ ಅಂತನೂ ಕರೀತಾರೆ. ತಪಸ್ಸನ್ನು ಮಾಡಿ ಆ ವರವನ್ನು ಪಡೆದಿದ್ದಾದ್ರಿಂದ ತಪೋಮಯ ಅಂತ ಕರೀತಾರೆ. ಅವನ ನಿಜವಾದ ಹೆಸರು ಅತುಲ ಅಂತ. ಹಾಗಾಗಿ ಅಂಥ ಅತುಳ ನಾಮಕ ರಾಕ್ಷಸ ಅವನು ಪರಮಾತ್ಮನ ಉದರದಲ್ಲೇ ಪ್ರವೇಶ ಮಾಡಿದ್ದ. ಅದಕ್ಕೆ ಯಾಕೆ ಅವಕಾಶ ಕೊಟ್ಟ ಅಂದ್ರೆ ವರವನ್ನ ಮಾನ್ಯತೆ ಮಾಡಲಿಕ್ಕೆ. ಈಗ ಆ ವರ ಕೊಟ್ಟಿದ್ದು ನಿಜ ಮಾಡಬೇಕೀಗ. ಹಾಗಾಗಿ ಅದಕ್ಕೋಸ್ಕರ ರಾಮದೇವರ ಜೊತೆ ಯುದ್ಧ ಮಾಡಿದಂತ ನಟನೆಯನ್ನ ಮಾಡಿ, ರಾಮದೇವರಿಂದ ತಾನು ಸೋತಂತೆ ನಟನೆಯನ್ನ ಮಾಡಿ, ಆ ಮೂಲಕ ರಾಮದೇವರು ಬಾಣ ಪ್ರಯೋಗ ಮಾಡಿದಾಗ ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಅತುಲ ಅನ್ನೋ ರಾಕ್ಷಸ ಇದ್ದಾನೆ, ಅವನನ್ನು ಸಂಹಾರ ಮಾಡು, ಅವನನ್ನೇ ಗುರಿಯಾಗಿ ಬಾಣವನ್ನು ಹೊಡಿ ಅಂತ ರಾಮದೇವರ ಮೂಲಕ, ಅಂದ್ರೆ ತನ್ನದೇ ಇನ್ನೊಂದು ರೂಪದ ಮೂಲಕ ತಾನು ಸೋತಂತ ನಟನೆಯನ್ನ ಮಾಡಿ ಬ್ರಹ್ಮದೇವರು ಕೊಟ್ಟಿದ್ದ ವರವನ್ನ ನಿಜ ಮಾಡಿ ಆ ಅತುಳ ಅನ್ನತಕ್ಕಂಥ ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟು ಹಿನ್ನೆಲೆ ಇರೋದ್ರಿಂದ ಈ ಘಟನೆಗಳೆಲ್ಲ ನಡೆದಿದೆ ಅಂತ ತೀರ್ಮಾನ ಮಾಡಿದ್ದಾರೆ. ಇದಾದ ಮೇಲೆ ಎಲ್ಲ ಪುರ ಪ್ರವೇಶವನ್ನು ಮಾಡಿದಾಗ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ರಾಮಚಂದ್ರ ದೇವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ, ಉಳಿದ 3 ಜನರಿಗೂ ವಿವಾಹ ಆಗಿದೆ, ಒಳ್ಳೆ ಉತ್ತಮರಾದ ಪತ್ನಿಯರು ಅವರು ಪಡೆದುಕೊಂಡಿದ್ದಾರೆ ಅಂತೇಳಿ ಎಲ್ರಿಗೂ ಸಂತೋಷ ಆಗಿದೆ. ಈ ರೀತಿ ಇದ್ದಾಗ ಒಂದು ಸಂದರ್ಭದಲ್ಲಿ ದಶರಥನಿಗೆ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ತೀರ್ಮಾನ ಆಗಿ ಅನೇಕ ಜನರನ್ನು ಕರೆಸ್ತಾನೆ. ಅಂದ್ರೆ ನಾನು ಅಂದುಕೊಳ್ಳೋದು ಬೇರೆ, ಜನರ ಅಭಿಪ್ರಾಯ ಏನಿದೆ ಅದನ್ನು ಗಮನಿಸಬೇಕು. ರಾಜನಾದ ವ್ಯಕ್ತಿ ಹೇಗಿರಬೇಕು ಅಂತಂದ್ರೆ, ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರ ಅಥವಾ ನನ್ನ ಉತ್ತರಾಧಿಕಾರಿ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಪಟ್ಟ ಕೊಡೋದಲ್ಲ, ಅವನಿಂದ ಜನರು ಸಂತೋಷವಾಗಿರ್ತಾರಾ ಇಲ್ಲವಾ ಅನ್ನೋದನ್ನ ಗಮನಿಸಬೇಕಾಗಿರೋದು ರಾಜನ ಮೊದಲ ಕರ್ತವ್ಯ. ಹಾಗಾಗಿ ಜನರನ್ನ ಮತ್ತೆ ಮಂತ್ರಿಗಳನ್ನ ಮತ್ತೆ ಬೇರೆ ಬೇರೆ ಸಾಮಂತರಾಜರು ಅಂತ ಯಾರ್ಯಾರು ಇರ್ತಾರೆ ಸಂಬಂಧಪಟ್ಟವರು ಎಲ್ಲರನ್ನ ಕರೆಸಿ ಸಭೆಯನ್ನ ಮಾಡಿ, ಆ ಸಭೆಯಲ್ಲಿ ತನ್ನ ಅಭಿಪ್ರಾಯವನ್ನ ದಶರಥ ತಿಳಿಸಿದಾಗ ಎಲ್ಲರೂ ಕೂಡ ಒಕ್ಕೊರಳಿನಿಂದ ಇದಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಆಗಬಹುದು
ರಾಮ ರಾಜನಾಗಿ ಬರ್ತಾನೆ ಅಂತಾದರೆ ಇದಕ್ಕಿಂತ ನಮಗೆ ಹೆಚ್ಚಿನ ಸಂತೋಷ ಏನೂ ಇಲ್ಲ, ಇದು ಅದೇ ರೀತಿ ಆಗಲಿ ಅಂತ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ರಾಮನ ಗುಣಗಳನ್ನ ವರ್ಣನೆಯನ್ನು ಮಾಡುತ್ತಾರೆ. ಯಾಕೆ ಕೆಲವೊಂದು ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ರಾಮಚಂದ್ರ ದೇವರಿಗೆ 6 ದೋಷಗಳು ಯಾವುದೂ ಇರಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಗುಣಗಳು ಪರಮಾತ್ಮನಲ್ಲಿ ಇಲ್ಲ ಅನ್ನೋದನ್ನ ವರ್ಣನೆಯನ್ನು ಮಾಡುತ್ತಾರೆ. ಈ ರೀತಿ ವರ್ಣನೆ ಮಾಡಲಿಕ್ಕೆ ಕಾರಣ ಏನು ಅಂತ ವಿಚಾರ ಬಂದಾಗ, ರಾಮಚಂದ್ರ ದೇವರು ಮುಂದೆ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆಗತ್ತೆ. ಆ ಸಂದರ್ಭದಲ್ಲಿ ರಾಮಚಂದ್ರ ದೇವರ ಬಗ್ಗೆ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ರಾಮಚಂದ್ರ ದೇವರ ಶಕ್ತಿ ಏನು, ಸಾಮರ್ಥ್ಯ ಏನು, ಅಥವಾ ಈ ಒಂದು ಅಯೋಧ್ಯೆಯ ಆಧಿಪತ್ಯ ತನಗೆ ಬಂದಿದೆ ಅಂದ ಕೂಡಲೇ ತಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ಹಿಗ್ಗುವಿಕೆ ಪರಮಾತ್ಮನಲ್ಲಿ ಇಲ್ಲ. ಯಾಕೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನಿಗೆ ಯಾವುದೋ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಒಂದು ಪುಟ್ಟ ಜಾಗ ಅಯೋಧ್ಯೆ, ನಮಗದು ದೊಡ್ಡದಾಗಿರಬಹುದು, ಪರಮಾತ್ಮನಿಗೆ ಏನೂ ಲೆಕ್ಕ ಇಲ್ಲ. ಅದರ ರಾಜ ಆಗ್ತಾನೆ ಎನ್ನುವುದು ದೇವರಿಗೆ ಅದೇನು ಗುಣವೇ ಅಲ್ಲ. ಹಾಗಾಗಿ ಪರಮಾತ್ಮನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಾರಾಯಣ ಪಂಡಿತಾಚಾರ್ಯರು ಆ ವಿಚಾರಗಳನ್ನೆಲ್ಲ ತಿಳಿಸಿಕೊಂಡು ಬರುತ್ತಾರೆ. ಆಪ್ತಕಾಮಸ್ಯ ಕಾಸ್ಪೃಹ ಅನ್ನೋ ಒಂದು ಮಾತಿದೆ ವೇದದಲ್ಲಿ. ಈಗ ಪರಮಾತ್ಮನಿಗೆ ರಾಜ್ಯದ ಮೇಲೆ ಕಾಮ ಅಂತಂದ್ರೆ ಆಸೆ ಅಂತ ಅರ್ಥ. ಈ ಕಾಮ ಅನ್ನೋದು ಪರಮಾತ್ಮನಿಗೆ ಇಲ್ಲ. ಕಾಮ ಅನ್ನೋದು ಯಾವಾಗ ಬರುತ್ತೆ, ಆಸೆ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಆ ಪದಾರ್ಥ ನನ್ನ ಜೊತೆ ಇಲ್ಲ ಅಂತ ಆದರೆ. ಈಗ ನಮಗೆ ಒಂದು ದಿವಸ ಏಕಾದಶಿ ಬಂದ್ರೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾಳೆ ಏನ್ ಮಾಡಬೇಕು ಅಂತ, ನಾಳೆ ತಿಂಡಿ ಏನು, ನಾಳೆ ಅಡುಗೆ ಏನು, ಇದ್ರ ಬಗ್ಗೆ ನಮ್ಮ ಗಮನ ಇರುತ್ತೆ. ಯಾಕೆ ಅಂದ್ರೆ ಅವತ್ತು ಉಪವಾಸ ಇದ್ದೀವಿ ಅನ್ನೋ ಕಾರಣ. ಅಂದ್ರೆ ಏಕಾದಶಿಯ ದಿವಸ ಆಹಾರ ನಮ್ಮ ಜೊತೆ ಇಲ್ಲ, ಹಾಗಾಗಿ ಮಾರನೇ ದಿವಸ ಆಹಾರದ ವಿಚಾರ ನಾವು ಮಾಡ್ತಾ ಇರ್ತೀವಿ. ಅಥವಾ ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಮೊಬೈಲ್ ಇಲ್ಲ, ನಮ್ಮ ಹತ್ರ ಇನ್ನೇನೋ ಇಲ್ಲ, ನಮ್ಮ ಮನೇಲಿ AC ಇಲ್ಲ, ಅಥವಾ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೇವೆ, ಸ್ವಂತ ಮನೆಯಲ್ಲಿ ಇಲ್ಲ. ಹಾಗಾದ್ರೆ ಯಾವುದು ನಮ್ಮ ಬಳಿ ಇರೋದಿಲ್ವೋ ಅದರ ಬಗ್ಗೆ ನಮಗೆ ಕಾಮ ಉಂಟಾಗತ್ತೆ, ಆಸೆ ಉಂಟಾಗತ್ತೆ. ಈಗ ರಾಮಚಂದ್ರ ದೇವರಿಗೆ ರಾಜ್ಯದ ಮೇಲೆ ಆಸೆ ಆಗಬೇಕು ಅಂತಾದ್ರೆ ಅವನಿಗೆ ಆಧಿಪತ್ಯ, ಅವನ ರಾಜ ಅಲ್ಲ ಅಂತ ಆಗಬೇಕು. ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗಾದ್ರೆ ರಾಜಾಧಿರಾಜ, ಎಲ್ಲ ರಾಜರಲ್ಲೂ ಪರಮಾತ್ಮನ ರಾಜರಾಜೇಶ್ವರ ರೂಪ ಇದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇದೆ. ಹಾಗಾದ್ರೆ ಎಲ್ಲ ರಾಜರಲ್ಲೂ ಆ ರಾಜತ್ವ ಬಂದಿದ್ದೇ ಪರಮಾತ್ಮನ ಸನ್ನಿಧಾನದಿಂದ. ಅಂತ ಆದಮೇಲೆ ನೀವು ಯಾವುದೋ ಒಂದು ಚಿಕ್ಕ ಪ್ರದೇಶದ ಆಧಿಪತ್ಯ ಅದು ರಾಮನ ಆಸೆ ಅಲ್ಲ, ಅದನ್ನ ಮೀರಿ ನಿಂತವನು ಪರಮಾತ್ಮ ಅನ್ನೋದನ್ನು ತೋರಿಸ್ಲಿಕ್ಕೆ ರಾಮದೇವರಿಗೆ ಕಾಮ ಇಲ್ಲ ಅನ್ನೋದನ್ನ ವರ್ಣನೆಯನ್ನು ಮಾಡುತ್ತಾರೆ. ಪರಮಾತ್ಮನಲ್ಲಿ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಅದನ್ನು ಪುರಂದರದಾಸರು ಸ್ಪಷ್ಟವಾಗಿ ತಮ್ಮ ಹಾಡಲ್ಲಿ ತಿಳಿಸ್ತಾರೆ. ಈ ಪರಿಯ ಸೊಭಗ ಇನ್ನಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲ ವಿಠಲ ಅಂತ ಹೀಗೆ ಅದನ್ನ ಹೇಳ್ತಾರೆ. ಗುರುವತನದಲ್ಲಿ ನೋಡೆ, ಆಮೇಲೆ ಶ್ರೀಮಂತಿಕೆಯಲ್ಲಿ ನೋಡೋದಾದ್ರೆ ಅವನಿಗೆ ವಾಹನ ಇಲ್ಲ, ಮನೆ ಇಲ್ಲ, ಇದಕ್ಕೆಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಅಂದ್ರೆ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಕೊಂಡು ಬರ್ತಾನೆ. ಸೌಂದರ್ಯ ಇಲ್ಲ, ಸಾಕ್ಷಾತ್ ಮನ್ಮಥಃ. ಇಷ್ಟೆಲ್ಲ ಇದ್ದಾಗ ಅವನಿಗೆ ಬೇಕಾಗಿರುವಂಥದ್ದು ಅಂತ ಯಾವುದೂ ಇಲ್ಲ. ಆದ್ರೆ ಯಾಕೆ ಸ್ವೀಕಾರ ಮಾಡ್ತಾನೆ ಅಂದ್ರೆ ಭಕ್ತರು ಪ್ರೀತಿಯಿಂದ ಕೊಡ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾನೆ ಅಷ್ಟೇ. ಹಾಗಾಗಿ ಅವನಿಗೆ ರಾಜ್ಯದ ಮೇಲೆ ಆಸೆ ಇದೆ ಅನ್ನುವ ಯಾವ ದೋಷವೂ ಇಲ್ಲ. ಹಾಗಾಗಿ ರಾಮನಿಗೆ ಕಾಮ ಇಲ್ಲ. ಕ್ರೋಧ ಬರಬೇಕಾದ್ರೆ ಕಾರಣ ಏನು? ನಾನು ಅಪೇಕ್ಷೆ ಪಟ್ಟಿದ್ದು ನನಗೆ ಸಿಗದೆ ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಸಿಟ್ಟು ಬರುತ್ತೆ. ನಾನು ಏನು ಅಪೇಕ್ಷೆ ಪಟ್ಟಿರ್ತೀನಿ ಅದು ನನಗೆ ಸಿಗ್ತಾ ಇಲ್ಲ ಅಂದಾಗ ನನಗೆ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅವನಿಗೆ ಕಾಮ ಇಲ್ಲ, ಯಾಕೆ? ಎಲ್ಲವೂ ಸಿಕ್ಕೇ ಆಗಿದೆ. ಅವನಿಗೆ ಈಗ ಹೊಸದಾಗಿ ಸಿಗಬೇಕು ಅಂತ ಅನ್ನುವಂಥದ್ದು ಯಾವುದೂ ಇಲ್ಲ. ಹಾಗಾದ್ರೆ ಎಲ್ಲ ಸಿಕ್ಕಿದೆ ಅಂದ ಮೇಲೆ ಅವನಿಗೆ ಯಾವುದು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಿಟ್ಟು ಬರಬೇಕು. ಇಡೀ ಬ್ರಹ್ಮಾಂಡವೇ ತನ್ನ ಅಧೀನದಲ್ಲಿದೆ. ಈ ರೀತಿ ಇದ್ದಾಗ ಅವನಿಗೆ ಅದರಲ್ಲಿ ನನ್ನ ಅಧಿಕಾರದಲ್ಲಿ ಇಲ್ಲದೆ ಇರುವಂಥದ್ದು ಇದು, ನನಗಿದು ಬೇಕು, ಅವ್ರು ಯಾರೋ ಕಸ್ಕೊಂಡು ಹೋದ್ರು, ಅವನ ಅಧೀನದಲ್ಲಿದೆ, ಸಿಟ್ಟು ಬರ್ತಾ ಇದೆ, ಇದು ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಕಾಮ ಇಲ್ಲ ಆದ್ರಿಂದ ಕ್ರೋಧನೂ ಇಲ್ಲ. ಇನ್ನು ಲೋಭ ಅಂತಂದ್ರೆ ಎಲ್ಲಿ ನಾನು ಕೊಟ್ಟು ಬಿಟ್ರೆ ಅದು ಕಡಿಮೆ ಆಗತ್ತೋ ಅನ್ನೋ
ಈ ಭಾವನೆ ಇದೆಯಲ್ಲ, ಇದನ್ನ ಲೋಭ ಅಂತ ಕರೀತಾರೆ. ಇದು ಕೊಟ್ಬಿಟ್ರೆ ಎಲ್ಲಿ ಕಡಿಮೆ ಆಗತ್ತೋ ಅನ್ನೋ ಭಾವನೆ. ಪರಮಾತ್ಮನಿಗೆ ಆ ಥರದ್ದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಅನಂತ ಗುಣ ಪರಿಪೂರ್ಣ, ಅನಂತ ಗುಣಗಳು ಅವನಲ್ಲಿದೆ. ಅವನು ಏನು ಅಪೇಕ್ಷೆ ಪಡ್ತಾನೋ ಆ ಕ್ಷಣದಲ್ಲಿ ಅದು ಬರುತ್ತೆ. ಅವನಿಗೆ ಸಿಗದೇ ಇರುವಂತಹದ್ದು ಅಂತ ಯಾವುದೂ ಇಲ್ಲ. ಮತ್ತೆ ನಾವೇನು ಕೇಳಿದ್ರು ಕೊಡ್ತಾನೆ. ನಮ್ಗೆ ಏನು ಬೇಕೋ ಅದೆಲ್ಲವೂ ಅವನ ಹತ್ರ ಇದೆ. ಅಂದಮೇಲೆ ನಮಗೆ ಅದನ್ನು ಕೊಟ್ಟರು ಅದರಿಂದ ಅವನಿಗೆ ಖಾಲಿ ಆಗುವುದು, ಕಡಿಮೆ ಆಯಿತು, ನನಗೆ ಸಿಕ್ಕಿಲ್ಲ ಅನ್ನೋದು ಯಾವುದೂ ಇಲ್ಲ. ಆದ್ದರಿಂದ ಅವನಿಗೆ ಲೋಭವೂ ಇಲ್ಲ. ಮತ್ತೆ ಮೋಹ, ಮೋಹ ಅಂತಂದ್ರೆ ಅದರ ಬಗ್ಗೆನೇ ಯೋಚನೆ. ಅದು ಇಲ್ಲ ಅಂತಾದ್ರೆ ಕಸಿವಿಸಿ ಆಗೋದು. ಈ ಥರದ್ದನ್ನು ಮೋಹ ಅಂತ ಕರೀತಾರೆ. ಇವತ್ತು ನಾವು ಪಕ್ಕದಲ್ಲಿ ಒಂದೆರಡು ಕ್ಷಣ ನಮಗೆ ಮೊಬೈಲ್ ಸಿಗಲಿಲ್ಲ ಅಂತಂದ್ರೆ ನಮಗೆ ಚೀರಾಡ್ತೀವಿ, ಎಲ್ಲೋಯ್ತು, ಹೇಗೋ, ಏನಾಯ್ತು ಅಂತ. ಯಾಕೆಂದ್ರೆ ಅದರ ಮೇಲೆ ಅಷ್ಟು ಮೋಹ ಇದೆ. ಅದೇ ಪಕ್ಕದವರು ಮೊಬೈಲ್ ಕಳೆದೋಯ್ತು ಅಂತಂದ್ರೆ ನಮ್ಗೆ ಸಿಟ್ಟು ಬರಲ್ಲ, ಮೋಹ ಇಲ್ಲ. ಯಾಕೆಂದ್ರೆ ಮೋಹ ಇಲ್ಲ ಅಲ್ಲಿ. ಆದ್ದರಿಂದ ಅದರ ಬಗ್ಗೆ ಆತ್ಮೀಯತೆ ಏನಿದೆ ಅಲ್ವಾ, ಇದು ನನ್ನದು ಅನ್ನೋ ಭಾವನೆ, ಅದು ಪರಮಾತ್ಮನಿಗಿಲ್ಲ. ಯಾಕೆ ಅಂದ್ರೆ ಅವರಿಂದ ಏನು ಆಗಬೇಕಾದ್ದಿಲ್ಲ. ಎಲ್ಲರೂ ಪರಮಾತ್ಮನಿಗೆ ಬೇಕಾದವರೇ. ಆದರೆ ಅದರಿಂದ ತೊಂದರೆಗೆ ಒಳಗಾಗುವಂತಹ ಆತ್ಮೀಯತೆ ಪರಮಾತ್ಮನಿಗಿಲ್ಲ. ವಾದರಾಜರು ಆ ಒಂದು ಮಾತನ್ನು ಹೇಳ್ತಾರೆ. ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಅಂತ. ಕಾಮ, ಕ್ರೋಧ, ಲೋಭ ಇದನ್ನು ಬಿಡಬೇಕು ಅಂತ ವಾದರಾಜರು ಹೇಳಿದರು. ಯಾಕೆ ಅಂತಂದ್ರೆ ಅದು ಭವಾಲಯಂ, ಸಂಸಾರಕ್ಕೆ ಕಾರಣ ಆಗತ್ತೆ, ನಮ್ಮ ಬಂಧನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಅಂಥದ್ದನ್ನ ಇಟ್ಕೊಳ್ಬಾರದು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಾನು ನನ್ನದು ಅನ್ನೋದು ಇರಲೇಬಾರದು ಅಂತಲ್ಲ, ಅದರಿಂದ ತೊಂದರೆಗೊಳಗಾಗುವಷ್ಟು ನಾನು ನನ್ನದು ಅನ್ನೋದು ಇರಬಾರದು ಅನ್ನೋದು ತಾತ್ಪರ್ಯ. ಇಂತಹ ತೊಂದರೆಗೊಳಗಾಗುವಂತಹ ನಾನು ನನ್ನದು ಅನ್ನೋ ಭಾವನೆ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅವನಿಗೆ ಯಾರಿಂದ ತೊಂದರೆ ಆಗಬೇಕು? ನಾವು ಯಾರು ಜೀವರಿದ್ದೇವೆ, ನಮ್ಮನ್ನೇ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಹೇಳಿದಾಗ, ಇನ್ನು ಜ್ಞಾನಾನಂದ ಸ್ವರೂಪನಾಗಿರತಕ್ಕಂಥ ಪರಮಾತ್ಮ ನಿತ್ಯ ನಿರ್ದುಷ್ಟನಾದವನು, ನಿತ್ಯ ಮುಕ್ತನಾದವನು, ಸದಾ ಕಾಲ ಅನೇಕ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನಿಗೆ ಇಂತಹ ದೋಷಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆತ್ಮಾತ್ಮೀಯ ಅನ್ನೋ ಭಾವದಿಂದ ಬರುವಂತಹ ಆ ಮೋಹದಿಂದ ಉಂಟಾಗುವಂತಹ ಕ್ಲೇಶಗಳು ಇದ್ಯಾವುದು ಕೂಡ ಪರಮಾತ್ಮನಿಗಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಮದ ಅಂತಂದ್ರೆ ನನಗೆ ಇದೆ ಅನ್ನೋ ಅಹಂಕಾರ. ಇವತ್ತೇನಾದ್ರೂ ಪರಮಾತ್ಮ ಅಹಂಕಾರ ಪ್ರದರ್ಶನ ಮಾಡಿದರೆ ನಾವು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರವೇ ಇಲ್ಲ. ಇವತ್ತು ದೇವರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕೆಲವೊಂದ್ಸಲ ಅನ್ಸುತ್ತಲ್ಲ, ಒಬ್ಬರನ್ನ ದೇವರು ಪಕ್ಷಪಾತ ಮಾಡ್ತಾನೆ ಅಂತ. ಇವತ್ತು ನಮ್ಮನ್ನು ಯಾರಾದ್ರೂ ಬೈದ್ರೆ ನಾವೇನ್ ಮಾಡ್ತೀವಿ? ಇನ್ನೊಂದು ಸಲ ನಮಗೆ ಸಮಯ ಸಿಕ್ಕಾಗ ಏನಾದ್ರೂ ಮಾಡ್ಲಿಕ್ಕೆ ಕಾಯ್ತಾ ಇರ್ತೇವೆ. ಹೀಗೇನಾದ್ರೂ ದೇವರು ಅಂತ ನಿಂತಿದ್ರೆ ಇವತ್ತು ದೇವರನ್ನ ಬೈಯುವಂಥವ್ರು ಎಷ್ಟು ಜನ ಇದ್ದಾರೆ? ದೇವರನ್ನ ವಾಚಾಮಗೋಚರ ಬೈಯುವವರಿದ್ದಾರೆ. ದೇವರು ಅಂತಂದ್ರೆ ಇಲ್ಲವೇ ಇಲ್ಲ ಅನ್ನೋರಿದ್ದಾರೆ. ಹಾಗಾದ್ರೆ ಅಂಥವರನ್ನೆಲ್ಲ ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ. ಅವರಿಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇವತ್ತು ನಮ್ಮ ಮನೆಗೆ ಬಂದು ಯಾರಾದ್ರೂ ನಮ್ಮ ಬಗ್ಗೆ ಬೈತಾರೆ ಅಂತಂದ್ರೆ ಮೊದಲು ಅವ್ರನ್ನ ಆಚೆ ಹಾಕ್ತೀವಿ, ಅವ್ರನ್ನ ಮಾತಾಡದೇ ಇರುವಂತ ತಡೀತೀವಿ. ಇವತ್ತು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಅವನ ಮನೆ. ಅಂಥದ್ದು ತನ್ನ ಮನೆಯಲ್ಲಿ ನಿಂತು ತಾನೇ ಶಕ್ತಿಯನ್ನು ಕೊಟ್ಟಿದ್ದಾನೆ, ತಾನೇ ಆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ನನ್ನನ್ನು ಬೈಲಿಕ್ಕೆ. ಹಾಗಾದ್ರೆ ಇಂಥ ವ್ಯಕ್ತಿಗಳು ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ತಾವೆಲ್ಲಾ ವ್ಯವಸ್ಥೆಗಳನ್ನು ಮಾಡಿ ನನ್ನನ್ನು ಬೈಯಿ, ನನ್ನ ವಿರುದ್ಧ ಪ್ರಚಾರ ಮಾಡು, ನನ್ನ ಬಗ್ಗೆ ಅಪಪ್ರಚಾರ ಮಾಡು ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಪರಮಾತ್ಮನಿಗೆ ಸಿಟ್ಟು ಅನ್ನೋದಿಲ್ಲ. ಆದರೆ ಅವರನ್ನ ಬೆಳೆಸ್ತಾನೆ. ಅವರಿಗೆ ಉಸಿರಾಡ್ತಾರೆ, ನೋಡುತ್ತಾರೆ, ತಿಂತಾರೆ, ಓಡಾಡ್ತಾರೆ. ಹಾಗಾದ್ರೆ ದೇವರಿಗೆ ಪಕ್ಷಪಾತ ಇಲ್ಲ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ರಾಕ್ಷಸರನ್ನ ಕೊಲ್ತಾನೆ, ದುಷ್ಟರನ್ನ ಸಂಹಾರ ಮಾಡ್ತಾನೆ ಅಂದ್ರೆ ಆ ದೋಷ ಏನಿದೆ ಅದನ್ನ ದಮನ ಮಾಡಬೇಕು, ಅದರಿಂದ ಲೋಕಕ್ಕೆ ಹಾನಿ ಅನ್ನೋದಕ್ಕೆ ಅವರನ್ನು ದಮನ ಮಾಡ್ತಾನೆ. ಬಿಟ್ರೆ ವೈಯಕ್ತಿಕವಾಗಿ ಅವರ ಮೇಲೆ ಯಾವ ದ್ವೇಷ ಇಲ್ಲ. ದ್ವೇಷ ಇತ್ತು ಅಂತಾಗಿದ್ರೆ ಅವರನ್ನು ಹುಟ್ಲಿಕ್ಕೂ ಸಾಧ್ಯ ಇಲ್ಲ, ಹುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಅವರ ಜನ್ಮ ಆಗತ್ತೆ, ಅವರು ಬೆಳೀತಾರೆ, ಅವರಿಗೆ ಬುದ್ಧಿವಂತಿಕೆ ಬರುತ್ತೆ, ಅವರಿಗೆ ಶಕ್ತಿಯನ್ನು ಕೊಡ್ತಾನೆ, ಮಾತಾಡುವ ಶಕ್ತಿ ಇದೆ, ಎಲ್ಲವನ್ನು ಕೊಟ್ಟು ತನ್ನನ್ನು ಮಾತ್ರ ಬಯಸ್ಕೊಳ್ತಾನೆ. ಹಾಗಾದ್ರೆ ಇದನ್ನೆಲ್ಲ ಗಮನಿಸಿದಾಗ ಪರಮಾತ್ಮನಿಗೆ ಪಕ್ಷಪಾತ ಇಲ್ಲ. ಆ ದುಷ್ಟತನ ಏನಿದೆ ಅದನ್ನ ದಮನ ಮಾಡಲಿಕ್ಕೆ ಪರಮಾತ್ಮ ತಾನು ನೋಡ್ತಾನೆ. ಹಾಗಾಗಿ ಒಬ್ಬರ ಮೇಲೆ ಸಿಟ್ಟು ಬರುವಂತಹದ್ದು, ಮಾತ್ಸರ್ಯ ಇದು ಯಾವುದೂ ಇಲ್ಲ. ಮದ, ಮಾತ್ಸರ್ಯ. ಮದ ಅಹಂಕಾರ, ನಾನೇ ಶ್ರೇಷ್ಠ, ನನ್ನಿಂದಲೇ ಎಲ್ಲವೂ,
ಅನ್ನೋ ಭಾವನೆ ಪರಮಾತ್ಮನಿಗೆ ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮಾತ್ಸರ್ಯ ಅಂತಂದ್ರೆ ಹೊಟ್ಟೆ ಕಿಚ್ಚು. ಯಾರಾದರೂ ಏಳಿಗೆಯನ್ನ ಪಡೆಯುವಾಗ ನನಗೆ ಒಂಥರ ಕಸಿವಿಸಿ ಆಗತ್ತೆ, ಏನಾದ್ರೂ ಮಾಡಿ ಅದನ್ನ ತಡೀಬೇಕು ಅಂತ. ಮಂಥರೆ ಮಾಡಿದ್ದು ಅದೇ ಕೆಲಸವನ್ನ. ಆದರೆ ರಾಮದೇವರು ಹೇಳ್ತಾರೆ, ಭರತನಿಗೆ ರಾಜ್ಯ ಕೊಡಬೇಕು ಅಂದ್ರೆ ಅವಶ್ಯವಾಗಿ ಕೊಡ್ರಿ, ನನಗೆ ಅದರಿಂದ ಯಾವ ವ್ಯತ್ಯಾಸವೂ ಇಲ್ಲ. ನನ್ನ ನಡವಳಿಕೆಯಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ, ನನಗೆ ಅದು ಯಾವುದೋ ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ಭರತನಿಗೆ ಪಟ್ಟಾಭಿಷೇಕ ಮಾಡ್ರಿ, ಅವಶ್ಯ ಮಾಡ್ರಿ ಅಂತ ರಾಮದೇವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮಾತ್ಸರ್ಯ ಇತ್ತು ಅಂತ ಆದರೆ ನನಗೆ ಆಗಬೇಕಾದ ಈ ಒಂದು ಏನು ಯವ್ವರಾಜ್ಯ ಪಟ್ಟ, ಯುವರಾಜನಾಗಬೇಕಾದ ವ್ಯವಸ್ಥೆ ಅದು ಕೈ ತಪ್ಪಿ ಭರತನಿಗೆ ಹೋಗ್ತಾ ಇದೆ. ನನಗೆ ಅಂತ ಮೊದಲೇ ಗೊತ್ತಾಗದೆ ಮೊದಲೇ ಭರತನಿಗೆ ಅಂತಾಗಿದ್ರೇನೆ ಕೆಲವರು ಹೊಟ್ಟೆ ಕಿಚ್ಚು ಪಡೋರಿದ್ದಾರೆ. ಅಂಥದ್ರಲ್ಲಿ ನನಗೆ ಕೊಡಬೇಕಾದದ್ದನ್ನ ತಪ್ಪಿಸಿ ಇನ್ನೊಬ್ಬರಿಗೆ ಸಿಗತ್ತೆ ಅಂತಂದ್ರೆ ಇನ್ನೆಷ್ಟು ಹೊಟ್ಟೆ ಕಿಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮಾತ್ಮ ಹೇಳ್ತಾನೆ, ನಾನು ರಾಜನಾಗೋದು ಬೇಡ ಅಂದ್ರೆ ಬೇಡ, ಭರತನೇ ರಾಜ ಆಗ್ಬೇಕಲ್ವಾ, ಆಗ್ಲಿ, ನನಗೆ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ಅನ್ನೋದನ್ನ ತೋರಿಸುವ ಮೂಲಕ ಅವನಲ್ಲಿ ಮಾತ್ಸರ್ಯ ಇಲ್ಲ ಅನ್ನೋ ಗುಣವನ್ನು ಕೂಡ ನಾವು ಇಲ್ಲಿ ಅನುಸಂಧಾನ ಮಾಡಬೇಕು. ಈ ರೀತಿ ರಾಮದೇವರನ್ನ ಅನುಸಂಧಾನ ಮಾಡಿದಾಗ ಯಥಾ ಯಥಾ ಉಪಾಸತೆ ತತ್ತಥೈವ ಭವತಿ. ಹಾಗಾಗಿ ರಾಮದೇವರಲ್ಲಿ ಕಾಮಕ್ರೋಧಾದಿಗಳು ಇಲ್ಲ ಅನ್ನೋದನ್ನು ನಾವು ಅನುಸಂಧಾನ ಮಾಡಿದ್ರೆ ನಮ್ಮಲ್ಲಿ ಇರತಕ್ಕಂಥ ಕಾಮಕ್ರೋಧಾದಿಗಳು ಕೂಡ ಅದು ಪರಿಹಾರ ಆಗತ್ತೆ ಪರಮಾತ್ಮನ ಅನುಗ್ರಹದಿಂದ ಅನ್ನೋದನ್ನ ಸೂಚನೆ ಮಾಡಲಿಕ್ಕೆ, ಮತ್ತೆ ಹೇಗೆ ನಡೆದುಕೊಳ್ಳಬೇಕು ಒಬ್ಬ ವ್ಯಕ್ತಿ ಅಂತ ತೋರಿಸೋದನ್ನ ನಮಗೆ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಈ ವಿಷಯ ಮಂಥರೆಗೆ ಗೊತ್ತಾಗತ್ತೆ. ಮಂಥರೆ ಕೈಕೇಯಿಗೆ ಹೇಳಿದಾಗ ತುಂಬಾ ಕುಣಿದಾಡಬಿಡ್ತಾಳೆ. ನನ್ನ ರಾಮನಿಗೆ ಪಟ್ಟಾಭಿಷೇಕ ಅಂತಂದ್ರೆ ತಗೋ ನನ್ನ ಬಂಗಾರದ ಆಭರಣಗಳನ್ನೆಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾಳೆ. ಆಗ ತಡೆದು ಹೇಳ್ತಾಳೆ, ಏನು ಹುಚ್ಚಿ ಇದ್ದಿ ನೀನು, ನೀನು ರಾಣಿ ಆಗೋಲ್ಲ, ರಾಜಮಾತೆ ಆಗೋದಿಲ್ಲ, ನಿನ್ನ ಇಡೀ ಪರಿವಾರ ಕೌಸಲ್ಯ ದಾಸರಾಗಬೇಕಾಗತ್ತೆ. ಹಾಗಾದ್ರೆ ಎಚ್ಚರದಲ್ಲಿರು ಅಂತೇಳಿ ಇಲ್ಲ ಸಲ್ಲದ ಬುದ್ಧಿಗಳನ್ನು ತುಂಬಿ ರಾಮನ ಪಟ್ಟಾಭಿಷೇಕಕ್ಕೆ ತಡೆಯಾಗಿ ನಿಲ್ತಾಳೆ ಮಂಥರೆ. ಅದಾದ ನಂತರದಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ದಾಖಲು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅವಳ ಒಂದೊಂದು ಮಾತುಗಳು ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದೊಂದು ಉದಾಹರಣೆಗಳನ್ನು ಕೊಡ್ತಾರೆ. ಅದು ಯಾವ ರೀತಿ ಇದೆ, ಅದಕ್ಕೆ ಯಾಕೆ ಅವಳ ಪ್ರಭಾವಕ್ಕೊಳಗಾದ್ಲು ಕೈಕೇಯಿ. ರಾಮ ಅಂದ್ರೆ ಅಷ್ಟು ಪ್ರೀತಿ ಇತ್ತವಳು, ರಾಮನನ್ನ ಕಾಡಿಗೆ ಅಷ್ಟು ಕಠೋರತೆ ಅವಳಿಗೆ ಮನಸ್ಸು ಹೇಗೆ ಬಂತು ಅನ್ನೋ ವಿಚಾರಗಳನ್ನೆಲ್ಲ ಮುಂದೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಆ ವಿಚಾರಗಳನ್ನು ಮುಂದಿನ ಪ್ರವಚನದಲ್ಲಿ ಮನನ ಮಾಡೋಣ ಅಂತ ಹೇಳ್ತಾ ಆ ವಾಕ್ಕುಸುಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ.